ಎಲ್ಲರೂ ಎರಡು ಕೈ ಎತ್ತಿ ಹಲ್ಲೆಲೂಯಾ. ನಾನು ಸಂತೋಷವಾಗಿ ದೇವರ ಆಲಯಕ್ಕೆ ಬಂದಿದ್ದೇನೆ ಎನ್ನುವರು ಹಲ್ಲೆಲೂಯಾ. ದೇವರ ವಾಕ್ಯವು ಹೇಳುತ್ತದೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅಲ್ಲೂ ನಾನಿರುತ್ತೇನೆ. ಈ ವಾಕ್ಯವನ್ನು ನಂಬುವವರು ನಮ್ಮ ಎರಡು ಹಸ್ತವನ್ನೆತ್ತಿ ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಮ ಉಸಿರಿರುವ ದಿನವೆಲ್ಲ ನಾವು ಆತನಿಗೆ ಆರಾಧನೆಯನ್ನು ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಅದು ಕಷ್ಟವೋ ದುಃಖವೋ ವೇದನೆಯೋ ಏನೇ ಆಗಿದ್ದರೂ ಕೂಡ ನಮ್ಮನ್ನು ಅಗಲಿ ಅನೇಕರು ಹೋಗಿರಬಹುದು, ಇನ್ನು ಹೋಗುತ್ತಲೇ ಇರಬಹುದು, ಆದರೆ ದೇವರು ನಮ್ಮೊಟ್ಟಿಗೆ ಇರುವನಾಗಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ಎಲ್ಲರಿಗೂ ಗೊತ್ತಿರುವಂತ ಒಂದು ಕನ್ನಡ ಗೀತೆ, ಈ ಗೀತೆಯನ್ನು ಹಾಡಿ ನಾವು ದೇವರ ನಾಮವನ್ನು ಆರಾಧಿಸೋಣ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಈ ಗೀತೆಯನ್ನು ಹಾಡಿ ನಾವು ದೇವರ ನಾಮವನ್ನು ಆರಾಧಿಸೋಣ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಆಮೆನ್. ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ. ಎಲ್ಲರೂ ಸಂತೋಷದಿಂದ ಹಸ್ತವನ್ನು ತಟ್ಟುತ್ತಾ, ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ಆರಾಧನೆ ಮಾಡುವೆ, ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ನಮ್ಮ ಹಸ್ತಗಳನ್ನು ಪರಲೋಕದ ನೇರವಾಗಿ ಎತ್ತೋಣ. ನೀನು ನನಗೆ ಆಶ್ರಯವು, ನನ್ನ ಆಧಾರವು. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವ ದೇವ. ಯುಗ ಯುಗಗಳಿಗೂ ನಿನ್ನ ನಾಮವೊಂದೇ ಅದು ಉನ್ನತವು, ತಲೆತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ನಮಗೆ ಈ ಲೋಕದಲ್ಲಿ ಅನೇಕ ರೀತಿಯಾಗಿ ಪ್ರೀತಿ ಸಿಗಬಹುದು, ಆದರೆ ನಮಗೆ ಶಾಶ್ವತವಾದ ಪ್ರೀತಿ ಎಂದರೆ ಅದು ಯೇಸು ಕ್ರಿಸ್ತನು ಕೊಡುವ ಪ್ರೀತಿ ಮಾತ್ರ. ಯುಗ ಯುಗಗಳಿಗೂ ಯುಗದ ಸಮಾಪ್ತಿಯವರೆಗೂ ಆತನ ನಾಮ ಉನ್ನತವು. ನಮ್ಮ ಹಾಗೆ ಇನ್ನು ಅನೇಕರಿದ್ದರೂ ಕೂಡ ಪ್ರೀತಿಯನ್ನು ಕೊಡುವ ಕೃಪೆಯು ಆತನ ಶಾಶ್ವತವು. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿ. ಎಲ್ಲರೂ ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ
ಶಾಶ್ವತವೇ ಅಲ್ಲ. ನಮಗೆ ನಿಮಗೆ ಕಷ್ಟಗಳು ಬರಲಿದ್ದಾರೆ, ಯಾರಿಗೂ ಕಷ್ಟಗಳು ಬರಲು ಸಾಧ್ಯವಿಲ್ಲ. ಆದರೆ ಎಷ್ಟೋ ಕಷ್ಟಗಳು ನಮ್ಮಲ್ಲಿ ಇದ್ದರೂ ಕೂಡ ಅದನ್ನೆಲ್ಲ ಬಿಡಿಸುವವರು ಆತನ ಒಬ್ಬನೇ ಆಗಿದ್ದಾನೆ. ಆತ ನಮಗೆ ಮಾಡಿರೋ ವಾಗ್ದಾನ ಅದು ಎಂದಿಗೂ ಇವತ್ತಲ್ಲದೆ ಇದ್ದರೂ ಮುಂದೆ ಅದು ನೆರವೇರುವಂತದ್ದಾಗಿದೆ. ಆಮೇಲೆ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ದೇವಪ್ಪ, ನೀವು ನಮ್ಮೊಟ್ಟಿಗೆ ಇಲ್ಲದೆ ಇದ್ದರೆ ರಾಜ್ಯ ಯಾರು ನಮ್ಮೊಟ್ಟಿಗೆ ಇರಲು ಸಾಧ್ಯವಿಲ್ಲ ಕರ್ತನೆ. ಯೇಸುವೇ ಆಶ್ರಯವೇ ಆಶ್ರಯವೇ ಆಧಾರವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬಾಯದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಶ್ರಯವು, ನಮ್ಮ ಆಧಾರವು, ನಮ್ಮ ದುರ್ಗವು, ನಮ್ಮ ಕೋಟೆಯು, ನಮ್ಮನ್ನು ಸೈತಾನದಿಂದ ಬಿಡಿಸುವವನು. ಹಲ್ಲೆಲೂಯಾ. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಕೃಪೆಯು ಎಲ್ಲದಕ್ಕಿಂತ ದೊಡ್ಡದಾದದ್ದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ ನಾವು ಶಿರವನ್ನು ತೆಗೆಸಿ ನಾವು ಯೇಸುವನ್ನು ಸ್ತುತಿಸೋಣ. ಎಲ್ಲರೂ ಬಾಯ ದೇವರಿಗೆ ಸ್ತೋತ್ರವನ್ನು ಹೇಳೋಣ. ಯೇಸುವೇ ನಿನಗೆ ಸ್ತೋತ್ರ ರಾಜ್ಯ, ಸ್ತೋತ್ರ ರಾಜ್ಯ. ಎಲ್ಲರೂ ಬಾಯ ದೇವರಿಗೆ ಸ್ತೋತ್ರ ಮಾಡಿ. ನಾವು ಸುಮ್ಮನೆ ಇರುವ ಸಮಯವೆಲ್ಲ ದೇವರಿಗೆ ಎಷ್ಟೋ ಜನ ಕೊಡೋದು ಶ್ಲಾಘ್ಯವನ್ನು ಭಾಗ್ಯವನ್ನು
ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ ರಾಜ, ಸ್ತೋತ್ರ ರಾಜ. ಪರಿಶುದ್ಧನೇ ನಿನಗೆ ಸ್ತೋತ್ರ ರಾಜ. ಎಲ್ಲರೂ ಬಾಯಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್. ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಮೊಣಕಾಲೂರಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಕೃಪೆಯು, ಆತನ ಒಂದು ದಯವು ನಮ್ಮ ಮೇಲೆ ಇಲ್ಲವೆಂದರೆ ನಾವು ಈ ದಿನವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಒಂದು ಮಹಾದೊಡ್ಡ ಕೃಪೆಯಿಂದ ದೇವರು ನಮಗೆ ಈ ದಿನವನ್ನು ಒದಗಿಸಿ ಕೊಟ್ಟಿದ್ದಾರೆ. ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಎಲ್ಲರೂ ಹಸ್ತಗಳನ್ನು ತಟ್ಟುತ್ತಾ ನಾವು ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ತಗ್ಗಿಸಿ ನಮ್ಮ ಹಸ್ತಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬಾಯುವಂತೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ ರಾಜ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆತನ ವಾಕ್ಯವು ಹೇಳುತ್ತದೆ, ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ ನಾವು ತವಕ ಪಡಬೇಕು. ಆಗ ನಮಗೆ ಎಲ್ಲವೂ ನಮಗೆ ಆತನಿಂದ ಕೊಡಲ್ಪಡುವುದು. ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧನೇ ಸ್ತೋತ್ರ. ಮಹತ್ವವುಳ್ಳವನೇ ನಿನಗೆ ಸ್ತೋತ್ರ ರಾಜ. ಯೇಸುವೇ ಸ್ತೋತ್ರ. ಈ ದಿನ ನಾವು ನೋಡಬೇಕಾದರೆ ಎಷ್ಟೋ ಜನರು ನಮ್ಮ ಸಭೆಯಲ್ಲಿ ಇಲ್ಲ. ಎಷ್ಟೋ ಜನ ನಮ್ಮ ಸಭೆಯಲ್ಲಿ ಇದ್ದವರು, ಎಷ್ಟೋ ಒಂದು ಕುಟುಂಬವು ನಮ್ಮ ಸಭೆಯಲ್ಲಿ ಇದ್ದವರು ಈ ದಿನದಲ್ಲಿ ಅವರು ಇಲ್ಲ. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಎಲ್ಲವನ್ನು ಅರಿತಂತ ದೇವರು ಅವರೊಬ್ಬರೇ ಆಗಿದ್ದಾರೆ. ಅವರೆಲ್ಲರೂ ನಾವು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಸಭೆಗೆ ಬರದಿರುವ ಒಬ್ಬೊಬ್ಬರು ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋಣ. ಎಲ್ಲಿ ಹೋಗಿದ್ದಾರೋ, ಹೇಗೆ ಇದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮನ್ನು ನಡೆಸುವವನು, ನಾವು ಹೋಗುವ ದಾರಿಯಲ್ಲೆಲ್ಲ, ಬರುವ ದಾರಿಯಲ್ಲೆಲ್ಲ ನಮ್ಮನ್ನು ಕಾಪಾಡುವವನು ಅವರು ಒಬ್ಬರೇ ಆಗಿದ್ದಾರೆ. ಆಮೇನ್. ಹಾಲೆಲೂಯ. ನಾವೆಲ್ಲರೂ ಬಾಯಿಗೊಂತೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಎಲ್ಲರೂ ಬಾಯಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬರದಿರುವ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸೋಣ. ಆಮೇನ್. ಹಾಲೆಲೂಯ. ಎಷ್ಟೋ ಜನರಿಗೆ ಈ ಒಂದು ಶ್ಲಾಘ್ಯವಿಲ್ಲ, ಎಷ್ಟೋ ಜನರಿಗೆ ಆಲಯವಿಲ್ಲ, ಎಷ್ಟೋ ಜನರಿಗೆ ಇರುವುದಕ್ಕೆ ಜಾಗವಿಲ್ಲ. ಆದರೆ ದೇವರು ನಮಗೆ ಸಭೆಯನ್ನು ಕೊಟ್ಟಿದ್ದಾರೆ, ದೇವರು ನಮಗೆ ಬೋಧಕರನ್ನು ಕೊಟ್ಟಿದ್ದಾರೆ, ದೇವರು ನಮಗೆ ಒಳ್ಳೆ ವಾದ್ಯಗೋಷ್ಠಿಗಳನ್ನು ಕೊಟ್ಟಿದ್ದಾರೆ, ದೇವರು ನಾವು ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡಲು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನೆಲ್ಲವನ್ನು ಕಾಣದೇ ಇರುವವರು ಎಷ್ಟೊಂದು ಅನೇಕರು ಇದ್ದಾರೆ. ಇವರೆಲ್ಲರೂ ನಾವು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಮುಂದೆ ಯಾರೋ ನಿಂತು ಒಬ್ಬರು ಪ್ರಾರ್ಥನೆ ಮಾಡುವುದಲ್ಲ. ಎಲ್ಲರೂ ನಾವು ಬಾಯ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಆಮೇನ್. ಹಾಲೆಲೂಯ. ಎಲ್ಲರೂ ಸೇರಿ ಪ್ರಾರ್ಥಿಸಿರಿ. ಯೇಸುವೇ ನಿನಗೆ ಸ್ತೋತ್ರ ರಾಜ. ಆಮೇನ್. ಎಲ್ಲರೂ ಬಾಯ ದೇವರಿಗೆ ಸ್ತೋತ್ರ ಮಾಡೋಣ. ಆಮೇನ್. ನಮ್ಮ ಮಧ್ಯದಲ್ಲಿ ಆತನು ಬರುವವನಾಗಿದ್ದಾನೆ. ನಮ್ಮ ಮಧ್ಯದಲ್ಲಿ ಆತನು ಇಳಿದು ಬರುವವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಮೋಶೆಯ ಪ್ರಾರ್ಥನೆಯನ್ನು ಕೇಳಿದ ದೇವರು, ಅಬ್ರಾಮನ ಪ್ರಾರ್ಥನೆಯನ್ನು ಕೇಳಿದ ದೇವರು, ಈಸಾಕನ ಪ್ರಾರ್ಥನೆಯನ್ನು ಕೇಳಿದ ದೇವರು, ನಮ್ಮ ಪ್ರಾರ್ಥನೆಯನ್ನು, ನಿಮ್ಮ ಪ್ರಾರ್ಥನೆಯನ್ನು, ನಮ್ಮ ಆಲಯದಲ್ಲಿರುವ ಅನೇಕರ ಪ್ರಾರ್ಥನೆಯನ್ನು ಆತನು ಕೇಳುವವರಾಗಿದ್ದಾರೆ. ಎಲ್ಲರೂ ವಸ್ತುಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯೇಸುವೇ ಸ್ತೋತ್ರ ರಾಜ. ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗೆ ನಾವು ನೋಡಬೇಕಾದರೆ ಈ ಒಂದು ಸಮಯದಲ್ಲಿ, ಈ ಒಂದು ದಿನಗಳಲ್ಲಿ ಎಷ್ಟೊಂದು ಯುವಕರು ಅವರು ಯಾವುದ್ಯಾವುದೋ ಚಟಗಳಿಗೆ ಮುಳುಗಿ ಹೋಗಿದ್ದಾರೆ. ನಮ್ಮ ಸಭೆಯಲ್ಲಿ ಅನೇಕ ಒಂದು ಯುವಕರುಗಳು ಇದ್ದಿರಬಹುದು. ಆದರೆ ಈ ದಿನಗಳು ಅವರು ನಮ್ಮ ಆಲಯದಲ್ಲಿ ಇಲ್ಲ. ಅವರು ಏನು ಮಾಡುತ್ತಿದ್ದಾರೆ ಅದು ದೇವರಿಗೆ ತಿಳಿಯಿದೆ ಮಾತ್ರ. ಆದರೆ ಎಲ್ಲವನ್ನು ತಿಳಿದಿರುವಂಥ ದೇವರು ನಮ್ಮ ಮಧ್ಯದಲ್ಲಿ ಇರುವವನಾಗಿದ್ದಾನೆ. ಎಲ್ಲ ಒಂದು ಯುವಕರನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣ. ಎಲ್ಲ ಒಂದು ಯುವಕರಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬರುವ ಈ ದಿನಗಳಲ್ಲಿ ಅವರು ಎಲ್ಲಿಯೋ ಇರಬಹುದು, ಯಾವುದೋ ಒಂದು ಲೋಕದ ಒಂದು ಕಾರ್ಯಗಳಲ್ಲಿ ಮುಳುಗಿ ಹೋಗಿರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಯವನಸ್ಥರು, ನಮ್ಮ ಸಭೆಗೆ ಸೇರಿದ ಯವನಸ್ಥರು, ಹೊರಗೆ ಇರುವ ಯವನಸ್ಥರು ಎಲ್ಲರೂ ದೇವರಲ್ಲಿ ಬಂದು ಪ್ರಾರ್ಥಿಸಲು, ದೇವರಲ್ಲಿ ಬಂದು ಆರಾಧನೆ ಮಾಡಲು ಅವರಿಗೆ ದೇವರು ಒಂದು ಒಳ್ಳೆ ಜ್ಞಾನವನ್ನು, ಒಳ್ಳೆ ಬುದ್ಧಿಯನ್ನು, ಒಳ್ಳೆ ಶಕ್ತಿಯನ್ನು ಅವರಿಗೆ ದೇವರು ಕೊಡಬೇಕು. ಎಲ್ಲರೂ ಬಾಳದ ದೇವರಿಗೆ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ನೀವು ಪ್ರಾರ್ಥನೆ ಮಾಡಲಿಲ್ಲವೆಂದರೆ ನಮ್ಮ ಮಕ್ಕಳು, ಎಲ್ಲ ಒಂದು ಮಕ್ಕಳು ಅವರು ಅಗಲಿ ಹೋಗುವವರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡಬೇಕಾದರೆ ನಮ್ಮ ಮಕ್ಕಳು, ಅವರ ಸ್ನೇಹಿತರು, ಇನ್ನೂ ಅವರ ಸ್ನೇಹಿತರು ಆಲಯಕ್ಕೆ ಬರುವವರಾಗಿರುತ್ತಾರೆ. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕುಡಿತದಲ್ಲಿ ಮುಳುಗಿಯವರಿಗಾಗಿ ಪ್ರಾರ್ಥಿಸೋಣ. ಕೆಟ್ಟ ಒಂದು ಚಟಗಳಿಗೆ ಮುಳುಗಿರುವಾಗಿ ನಾವು ಪ್ರಾರ್ಥಿಸೋಣ. ಈ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿರುವ ಎಲ್ಲ ಒಂದು ಯವನಸ್ಥರಿಗಾಗಿ ನಾವು ಪ್ರಾರ್ಥಿಸೋಣ. ಆಮೇನ್. ಹಾಲೆಲೂಯ, ಹಾಲೆಲೂಯ. ಎಷ್ಟೋ ಒಂದು ಕೆಟ್ಟ ಚಟಗಳಲ್ಲಿ ಮುಳುಗಿ ಹೋಗಿ ಎಲ್ಲ ಒಂದು ಯವನಸ್ಥರಿಗಾಗಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ದಾವೀದನ ಹಾಗೆ ಬಂದು ಪ್ರಾರ್ಥಿಸಲು, ದಾವೀದನ ಹಾಗೆ ಹೋರಾಡಲು, ಮಾಡಿರುವ ತಪ್ಪನ್ನು ಹರಿಕೆ ಮಾಡಲು ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ನಾವು ಈ ದಿನದಲ್ಲಿ ಯಾವ ಪ್ರಾರ್ಥನೆ ಮಾಡಬೇಕಾದರೆ ಆಮೇನ್. ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ ರಾಜ. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡಬೇಕು.
ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ನನಗೆ ಶಬ್ದ ಕೇಳಿಸುತ್ತಿಲ್ಲ. ಆಚೆ ನಾವು ಯಾವುದ್ಯಾವುದೋ ಕಾರ್ಯಗಳಿಗಾಗಿ ನಾವು ಕಿರಿಚುತ್ತೇವೆ, ನಾವು ಶಬ್ದ ಮಾಡುತ್ತೇವೆ, ನಾವು ಹೇಗೆಗೋ ಕಿರಿಚುತ್ತೇವೆ. ಆದರೆ ನಾವು ದೇವರ ಸನ್ನಿಧಿಯಲ್ಲಿ ಆತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದರೆ ಆತ ನಮಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ಬಿಡುಗಡೆ ಕೊಡುವ ದೇವರು ನಮ್ಮ ದೇವರು, ನಿಮ್ಮ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆ ದಿನಗಳಲ್ಲಿ ನೋಡಬೇಕಾದರೆ, ಪೌಲನು ಪ್ರಾರ್ಥಿಸಬೇಕಾದರೆ ಎಲ್ಲ ಒಂದು ಕಾರ್ಯಗಳು ಮುರಿದು ಹೋಗಿರುತ್ತಾಗಿರುತ್ತದೆ. ಅದೇ ರೀತಿಯಲ್ಲಿ ನಾವು ಈ ದಿನಗಳು ಯೌವನಸ್ಥರಿಗಾಗಿ ಪ್ರಾರ್ಥನೆ ಮಾಡಬೇಕಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಭೆಯ ಅನೇಕ ಒಂದು ಯುವಕರು, ಆಚೆ ಇರುವ ಯುವಕರು, ನಮ್ಮ ಸುತ್ತಮುತ್ತಲಿರುವಂತಹ ಯುವಕರು ನಮ್ಮ ಒಂದು ಸಭೆಗೆ ಬರುವವರಾಗಿರುತ್ತಾರೆ. ಹಾಲೆಲೂಯ. ಎಲ್ಲರೂ ದೇವರು ಪ್ರಾರ್ಥನೆ ಕೇಳಿದಕ್ಕಾಗಿ ಹಸ್ತಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಸ್ತವನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬಾಯ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವೇ ನಿನಗೆ ಸ್ತೋತ್ರ ರಾಜ, ಸ್ತೋತ್ರ ಅಪ್ಪ. ಮೇನ್ ಹಾಲೆಲೂಯ. ಅದು ಮಾತ್ರವಲ್ಲದೆ ನಾವು ಈ ದಿನಗಳಲ್ಲಿ ನೋಡಬೇಕಾದರೆ ನಾವೆಲ್ಲರೂ ಇಸ್ರಾಯೇಲ್ ಒಂದು ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಎಷ್ಟೋ ಒಂದು ಜನಗಳು, ಎಷ್ಟೋ ಒಂದು ಅನೇಕ ಒಂದು ವಿಧವಾದ ದೇಶಗಳು ಇಸ್ರಾಯೇಲ್ ಒಂದು ದೇಶಕ್ಕೆ ಅದು ವಿರೋಧವಾಗಿ ಬರುವಂಥದ್ದಾಗಿದೆ. ಈ ದಿನಗಳಲ್ಲಿ ನಾವು ಇಸ್ರಾಯೇಲ್ ಒಂದು ಸಮಾಧಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಸಮಾಧಾನದ ಪ್ರಭು ನಮ್ಮ ದೇವರಾಗಿದ್ದಾರೆ. ಸಮಾಧಾನವನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಇಸ್ರಾಯೇಲ್ ಒಂದು ಸಮಾಧಾನಕ್ಕಾಗಿ ಎಲ್ಲರೂ ಬಂದು ದೇವರಿಗೆ ಸ್ತೋತ್ರ ಮಾಡಿರಿ. ಎಲ್ಲರೂ ಸ್ತೋತ್ರ ಮಾಡಿರಿ. ಬಂದು ದೇವರು ಸ್ತೋತ್ರ ಮಾಡಿರಿ. ನೀವು ಹುಟ್ಟಿದ ಒಂದು ದೇಶ, ನೀವು ಬಾಳಿದ ಒಂದು ದೇಶ, ನಿನ್ನ ಒಂದು ಮಕ್ಕಳು, ನಿನ್ನ ಒಂದು ಜನರು, ನಿನ್ನ ಒಂದು ಸೇವಕರು, ನಿನ್ನ ಒಂದು ಎಲ್ಲ ಒಂದು ವಿಶ್ವಾಸಿಗಳು ಬದುಕುತ್ತಿರುವಂಥ ದೇಶ. ಆ ಒಂದು ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅನೇಕರು ಒಂದು ವಿಧವಾದ ಜಾತಿಗಳು, ಅನೇಕ ಒಂದು ವಿಧವಾದ ಮತಗಳು ಆ ದೇಶದಲ್ಲಿ ಬದುಕುತ್ತಿರಬಹುದು. ಆದರೆ ನಿನ್ನ ನಾಮಗಿಂತ ಬೇರೆ ಯಾವುದೇ ಒಂದು ನಾಮವು ಅದು ಉನ್ನತವಾದದಲ್ಲ. ನಿನ್ನ ನಾಮ ಮಾತ್ರ ಅದು ಉನ್ನತವಾದದ್ದು. ಇಸ್ರಾಯೇಲ್ ದೇಶದ ಸಮಾಧಾನಕ್ಕಾಗಿ, ಅದರ ಮೇಲೆ ಬರುತ್ತಿರುವಂಥ ವಿರೋಧಕ್ಕಾಗಿ, ಅದರ ಬೇರೆ ವಿರೋಧವಾಗಿ ಬರುತ್ತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ. ಬಾಯ ದೇವರಿಗೆ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಈ ದಿನದಲ್ಲಿ ನಾವು ಇಸ್ರಾಯೇಲ್ ದೇಶಕ್ಕಾಗಿ ಪ್ರಾರ್ಥನೆ ಮಾಡದಿದ್ದರೆ ನಮಗೆ ನಿಮಗೆ ಆತನು ಹೇಗೆ ಸಮಾಧಾನವನ್ನು ಕೊಡುವರಾಗಿದ್ದಾರೆ, ನಮ್ಮ ಕುಟುಂಬಗಳಿಗೆ ಹೇಗೆ ಆತನು ಸಮಾಧಾನವನ್ನು ಕೊಡುವನಾಗಿದ್ದಾನೆ ಎಂಬುವ ಪ್ರಶ್ನೆ ನಮ್ಮಲ್ಲಿ ನಿಮ್ಮಲ್ಲಿ ಹುಟ್ಟುತ್ತದೆ. ನಾವೆಲ್ಲರೂ ಒಂದು ಇಸ್ರಾಯೇಲ್ ದೇಶದ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕಾದರೆ ನಮ್ಮಲ್ಲಿಯೂ ನಿಮ್ಮಲ್ಲಿಯೂ ಎಲ್ಲ ಒಂದು ಕುಟುಂಬಗಳಲ್ಲಿ ಆತನು ಸಮಾಧಾನವನ್ನು ಕೊಡುವನಾಗಿದ್ದಾನೆ. ಇಸ್ರಾಯೇಲ್ ಬದುಕುತ್ತಿರುವಂಥ ಒಂದೊಂದು ವಿಶ್ವಾಸಿಗಳ ಕುಟುಂಬದಲ್ಲಿಯೂ, ಒಂದೊಂದು ಸೇವಕರ ಕುಟುಂಬದಲ್ಲಿಯೂ, ಆತನ ಬದುಕು ಬಾಳುವಂಥ ಜಾಗದಲ್ಲಿಯೂ ಆತನ ಒಂದು ಸಮಾಧಾನವನ್ನು ಕೊಡುವನಾಗಿದ್ದಾನೆ. ಸಮಾಧಾನದ ಪ್ರಭು ನೀನು ರಾಜ್ಯ, ಸಮಾಧಾನದ ಕರ್ತನು ನೀನು ಕರ್ತನೆ ಅಪ್ಪ. ಎಲ್ಲರೂ ಬಂದು ದೇವರಿಗೆ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಯಾರು ಸುಮ್ಮನೆ ಇರಬಾರದು. ನಾವು ಏನು ಹಾಗೆ ಬಂದು ಹಾಗೆ ಹೋಗುವುದಕ್ಕೆ ನಾವು ಕರ್ತನ ಸಭೆಗೆ ಬಂದಿಲ್ಲ. ನಾವು ಸ್ತುತಿಸಬೇಕು, ಆರಾಧನೆ ಮಾಡಬೇಕು. ಅದೇ ರೀತಿಯಾಗಿ ನಾವು ದೇವರಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆ ಆತನು ಕೇಳುವರಾಗಿದ್ದಾರೆ. ನಾವು ಸತ್ಯವೇದದಲ್ಲಿ ನೋಡಬೇಕಾದರೆ ಅನೇಕ ಒಂದು ಜನರು ಪ್ರಾರ್ಥನೆ ಮಾಡಬೇಕಾದರೆ ಅವರಿಗೆ ಬಿಡುಗಡೆ ಸಿಕ್ಕಿದೆ, ಅವರಿಗೆ ಜಯ ಸಿಕ್ಕಿದೆ, ಸೋತಿರುವಂತವರು ಗೆದ್ದಿದ್ದಾರೆ. ಆಮೇನ್, ಹಾಲೆಲೂಯ. ಅದೇ ರೀತಿಯಾಗಿ ರಾಜ್ಯ ಇಸ್ರಾಯೇಲ್ ಒಂದು ದೇಶವನ್ನು ನಿಮಗೆ ಕಲ್ಪಿಸಿಕೊಡುತ್ತೆ. ರಾಜ್ಯ ಇಸ್ರಾಯೇಲ್ ದೇಶವನ್ನು ನೀವು ಮುಟ್ಟಬೇಕು ಕರ್ತನೆ. ಇಸ್ರಾಯೇಲ್ ಈ ಸಮಾಧಾನವನ್ನು ನೀವು ಕೊಡಬೇಕು ರಾಜ್ಯ. ಎಲ್ಲರೂ ವಸ್ತುವನ್ನು ತೊಟ್ಟಿದ್ದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವೇ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಲ್ಲರೂ ಕೈ ಹಸ್ತವನ್ನು ಜೋರಾಗಿ ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವೇ ನಿನಗೆ ಸ್ತೋತ್ರ ರಾಜ. ಆಮೇನ್, ಹಾಲೆಲೂಯ. ಅದು ಮಾತ್ರವಲ್ಲ, ನಾವು ನಮ್ಮ ದೇಶವನ್ನು ನಾವು ದೇವರ ಒಂದು ಸನ್ನಿಧಿಯಲ್ಲಿ ಒಪ್ಪಿಸಿಕೊಡಬೇಕು. ನಮ್ಮ ಭಾರತ ದೇಶವನ್ನು ನಮ್ಮ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡಬೇಕು. ನಮ್ಮ ಬೆಂಗಳೂರು ಪಟ್ಟಣ ದೇಶ ನಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡಬೇಕು. ನಮ್ಮ ಕರ್ನಾಟಕ ರಾಜ್ಯವನ್ನು ದೇವರ ಒಂದು ಹಸ್ತದಲ್ಲಿ ಒಪ್ಪಿಸಿಕೊಡಬೇಕು. ನಮ್ಮ ಕರ್ನಾಟಕ ಸುತ್ತಮುತ್ತಲಿರುವಂಥ ರಾಜ್ಯಗಳನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡಬೇಕು. ತಮಿಳುನಾಡಲ್ಲಿರುವಂಥ ಜನರನ್ನು, ಆಂಧ್ರದಲ್ಲಿರುವಂಥ ಜನರನ್ನು, ಕೆಳಗಡೆ ಕೇರಳದಲ್ಲಿರುವಂಥ ಜನರನ್ನು, ನಮ್ಮ ಮೇಲೆ ಗುಜರಾತಲ್ಲಿರುವಂಥ ಜನರನ್ನು ಎಲ್ಲರೂ ದೇವರ ಕೈಯಲ್ಲಿ ಒಪ್ಪಿಸಿಕೊಡಬೇಕು. ಈ ದೇಶವು, ಈ ರಾಜ್ಯವು, ಈ ಪಟ್ಟಣವು, ಬೆಂಗಳೂರಿನ ಪಟ್ಟಣವು, ಈ ಗಂಗಮ್ಮ ಸರ್ಕಲ್ ಗುಡಿಯು, ಈ ಜಾಲಹಳ್ಳಿ ಪಟ್ಟಣ ಆತನಿಗೆ ಸ್ವಂತವಾದದ್ದು. ಎಲ್ಲ ಒಂದು ಜನರು ಆ ಕಲ್ಲನ್ನು ಮರವನ್ನು ಸೃಷ್ಟಿ ಮಾಡಿದ ದೇವರು ನೀನು ರಾಜ್ಯ. ಆಮೇಲೆ ನಾವು ಕಲ್ಲನ್ನು ಮರವನ್ನು ಪೂಜಿಸುತ್ತಿರುವ ಜನರನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತೆ ರಾಜ್ಯ. ಎಲ್ಲರೂ ಬಾ ದೇವರಿಗೆ ಸನ್ನಿಧಿಯಲ್ಲಿ ಈ ಸಮಯ ಒಪ್ಪಿಸಿಕೊಡೋಣ. ಎಲ್ಲರೂ ಬಾ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ಒಂದು ಬೆಂಗಳೂರಿನ ಪಟ್ಟಣ ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ. ಈ ಒಂದು ಗಂಗಮ್ಮ ಸರ್ಕಲ್ ಗುಡಿಯನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ. ಈ ಜಾಲಹಳ್ಳಿ ಪ್ರಾಂತ್ಯ ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ. ಈ ಕರ್ನಾಟಕ ರಾಜ್ಯವನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ. ನಮ್ಮ ದೇಶಗಳನ್ನು, ನಮ್ಮ ರಾಜ್ಯಗಳನ್ನು, ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತಿರುವ ಅನೇಕ ಒಂದು ಅಕ್ರಮ ಕಾರ್ಯಗಳನ್ನು, ಎಲ್ಲ ಒಂದು ಪೊಲಿಟಿಕಲ್ ಜನರನ್ನು, ಎಲ್ಲ ಒಂದು ವ್ಯವಹಾರಗಳನ್ನು, ಎಲ್ಲ ಒಂದು ಎಜುಕೇಶನ್ ಅನ್ನು ಎಲ್ಲ ಒಂದು ಆತನ ಕೈಯಲ್ಲಿ ಒಪ್ಪಿಸಿಕೊಡೋಣ. ಮಕ್ಕಳಿಗೆ ಒಂದು ತಕ್ಕ ಒಂದು ಶಿಕ್ಷಣವನ್ನು ಕೊಡುವ ರೀತಿ, ಎಲ್ಲ ಒಂದು ತಕ್ಕ ಒಂದು ಕೆಲಸಗಳನ್ನು ಎಲ್ಲ ಒಂದು ಅನೇಕ ಒಂದು ದೊಡ್ಡ ಜನರು ಮಾಡುವ ರೀತಿ, ಎಲ್ಲ ಒಂದು ಪೊಲಿಟಿಷಿಯನ್ಗಳು ಅವರ ಕರ್ತವ್ಯಗಳು ತಕ್ಕಾಗಿ ಅವರು
ಮಾಡುವ ರೀತಿ, ಯಾರು ಜನರಿಗೆ ಯಾಮಾರಿಸಿದಂತೆ, ಯಾರು ಎಲ್ಲರೂ ಹೇಗೆ ಕರ್ತನು ಹೇಳಿದ್ದಾನೋ ಅದೇ ರೀತಿಯಾಗಿ ನಮ್ಮ ಜನರು, ನಮ್ಮ ಹಿರಿಯರು ಅವರು ನಾವು ಮಾಡಿಕೊಡುವ ರೀತಿ, ಎಲ್ಲ ಒಂದು ಮುಖ್ಯಮಂತ್ರಿಗಳಿಗಾಗಿ, ಎಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಗಾಗಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗಾಗಿ ನಾವು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡಬೇಕು. ನಾವು ಪ್ರಾರ್ಥನೆ ಮಾಡಬೇಕು. ಯಾರು ಪ್ರಾರ್ಥನೆ ಮಾಡುತ್ತಿದ್ದಾರೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಬಾಯಿಗಳನ್ನು ತೆಗೆದು ನಾವು ದೇವರಿಗೆ ಸ್ತೋತ್ರಗಳನ್ನು ಮಾಡುವವರಾಗಿರಬೇಕು. ನಮ್ಮ ದೇಶಕ್ಕಾಗಿ ಮೊದಲು ನಾವು ಪ್ರಾರ್ಥನೆ ಮಾಡುವರಬೇಕು. ನಮ್ಮ ಒಂದು ಕುಟುಂಬಗಳಿಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಇದು ನಮ್ಮ ರಾಜ್ಯ, ಇದು ನಮ್ಮ ದೇಶ, ಭಾಷೆಗಳಿಗೆ ಹೋರಾಡದಂತೆ ರಾಜ್ಯ. ಆಮೇಲೆ ನಾವೆಲ್ಲರೂ ಒಂದೇ ಆಗಿ ಕೂಡಿ ಬಾಳುವಂತೆ ಕರ್ತನೆ ನಮಗೆ ನೀವು ರಾಜ್ಯ ಬಲವನ್ನು ಕೊಡಬೇಕು. ಒಳ್ಳೆ ಒಂದು ತಕ್ಕ ರೀತಿಯಲ್ಲಿ ನಮಗೆ ಜ್ಞಾನವನ್ನು ಕೊಡಬೇಕು. ಹೇಗೆ ಮಾತನಾಡಬೇಕು, ಹೇಗೆ ಜನರೊಟ್ಟಿಗೆ ಇರಬೇಕು, ಯಾರಿಗೆ ಅನ್ಯಾಯವಾಗಿದೆಯೋ ಅವರಿಗೆಲ್ಲ ನ್ಯಾಯವನ್ನು ಒದಗಿಸಿಕೊಡುವ ನೀವು ರಾಜ್ಯ. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಸ್ತವನ್ನು ತೊಟ್ಟದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್. ಹಾಲೆಲೂಯ, ಹಾಲೆಲೂಯ. ನಮ್ಮ ಭಾರತ ದೇಶವನ್ನು ನೀವು ಮುಟ್ಟಬೇಕು ಕರ್ತನೆ ಅಪ್ಪ. ಭಾರತ ದೇಶದಲ್ಲಿ ನಡೆಯುತ್ತಿರುವ ಎಲ್ಲ ಒಂದು ಅಕ್ರಮ ಕಾರ್ಯಗಳನ್ನು, ಎಲ್ಲ ಒಂದು ಚಟಗಳಲ್ಲಿ ಮುಳುಗುವಂತೆ ಎಲ್ಲ ಒಂದು ಮಕ್ಕಳನ್ನು ಕರ್ತನೆ ಅಪ್ಪ, ಎಷ್ಟೋ ಒಂದು ಹುಡುಗಿಯರಿಗೆ ಆಗುವ ಅನ್ಯಾಯಗಳನ್ನು ಕರ್ತನೆ ಅಪ್ಪ ನಿಮ್ಮ ಹಸ್ತದಲ್ಲಿ ಕೈಯಲ್ಲಿ ಒಪ್ಪಿಸಿಕೊಡುತ್ತೆ ರಾಜ್ಯ. ನೀವು ಅದನ್ನು ಮುಟ್ಟಬೇಕು ಕರ್ತನೆ ಅಪ್ಪ. ನೀವು ಬಿಡುಗಡೆ ಕೊಡಬೇಕು ರಾಜ್ಯ. ನಿಮ್ಮ ಹಸ್ತದಲ್ಲಿ ಎಲ್ಲ ಉಂಟು ಕರ್ತನೆ ಅಪ್ಪ. ಈ ಆಕಾಶ ನಿನಗೆ ಸಿಂಹಾಸನ, ಈ ಭೂಮಿ ನಿನಗೆ ಪಾದಪೀಠವಾಗಿದೆ ರಾಜ್ಯ. ಆಮೇಲೆ ಅದೇ ರೀತಿಯಾಗಿ ನಿನ್ನ ಮಕ್ಕಳನ್ನು ಮುಟ್ಟುವ ದೇವರು ರಾಜ್ಯ. ಇಡೀ ದೇಶವನ್ನು ಕರ್ತನೆ, ಇಡೀ ಜಗತ್ತನ್ನು ರಾಜ್ಯ ನೀವು ನಿಮ್ಮ ಹಸ್ತಗಳಿಂದ ನೋಡುವರಾಗಿದ್ದೀರ ಕರ್ತನೆ. ನಿಮ್ಮ ಕಣ್ಣುಗಳಲ್ಲಿ ದಯ ತೋರಬೇಕು ರಾಜ್ಯ. ಎಲ್ಲರೂ ಹಸ್ತವನ್ನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬಾಯಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್. ಹಾಲೆಲೂಯ, ಹಾಲೆಲೂಯ. ಹಸ್ತಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಆಮೇನ್. ಹಾಲೆಲೂಯ. ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ ರಾಜ್ಯ. ನಮಗೆ ನಮ್ಮ ಪ್ರಾರ್ಥನೆಯನ್ನು ಬದಲು ಕೊಡುವವನು ನೀನು ರಾಜ್ಯ. ಆಮೇನ್. ಹಾಲೆಲೂಯ, ಹಾಲೆಲೂಯ. ಅದು ಮಾತ್ರವಲ್ಲದೆ ನಮ್ಮ ಒಂದು ಸಭೆಯ ಹಿರಿಯರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಒಂದು ಬೋಧಕರನ್ನು ಅವರ ಒಂದು ಹಸ್ತದಲ್ಲಿ ಒಪ್ಪಿಸಿಕೊಡಬೇಕು. ಅವರ ಕುಟುಂಬವನ್ನು ಅವರ ಹಸ್ತದಲ್ಲಿ ಒಪ್ಪಿಸಿಕೊಡಬೇಕು. ನಮ್ಮ ಒಂದು ಸಭೆಯ ಮುಖಾಂತರ ಕಟ್ಟಿರುವಂಥ ಎಲ್ಲ ಒಂದು ಶಾಖೆ ಸಭೆಗಳನ್ನು, ಅಲ್ಲಿರುವಂಥ ವಿಶ್ವಾಸಿಗಳನ್ನು ನೀವು ಆತನ ಒಂದು ಸನ್ನಿಧಿಯಲ್ಲಿ ಒಪ್ಪಿಸಿಕೊಡಬೇಕು. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ನಿಮ್ಮ ಒಂದು ಬಾಯಿಗಳನ್ನು ಆತನ ಒಂದು ಸ್ತೋತ್ರದಿಂದ ಹರಿಕೆ ಮಾಡಿ. ಆಗ ನಮ್ಮ ಒಂದು ಶಾಖೆ ಸಭೆಗಳು ಅದು ತುಂಬಿ ಸುರಿಸುತ್ತದೆ. ಜನರು ಬಂದು ನಿನ್ನನ್ನು ಆರಾಧನೆ ಮಾಡುತ್ತಾರೆ, ಜನರು ಬಂದು ನಿನ್ನನ್ನು ಸ್ತುತಿಸುತ್ತಾರೆ. ನಮ್ಮ ಸಭೆಯಲ್ಲಿ ಹೇಗೋ ಜನರಿದ್ದಾರೋ ಅದೇ ರೀತಿ ಒಂದು ಎಲ್ಲ ಒಂದು ಸಾಕೆ ಸಭೆಗಳಲ್ಲಿ, ಎಲ್ಲ ಒಂದು ಸಭೆಗಳಲ್ಲಿ ಅಲ್ಲಿರುವಂಥ ಸೇವಕರನ್ನು, ಅಲ್ಲಿರುವಂಥ ಹಿರಿಯರನ್ನು, ಅವರ ಕುಟುಂಬವನ್ನು ನಾವು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡಬೇಕು. ಯೇಸುವೇ ನಿನಗೆ ಸ್ತೋತ್ರ ರಾಜ್ಯ. ಸಭೆಗಳನ್ನು ನೀವು ಮುಟ್ಟು ಕರ್ತನೆ ಅಪ್ಪ. ಎಷ್ಟೋ ಜನರಿಗೆ ಸಭೆ ಇಲ್ಲ ಕರ್ತನೆ ಅಪ್ಪ, ಆದರೆ ನಮ್ಮ ಸಭೆಯ ಮುಖಾಂತರ ಎಷ್ಟೋ ಒಂದು ಸಭೆಗಳನ್ನು ನೀನು ನಮಗೆ ಕೊಟ್ಟಿದ್ದೀಯ ಕರ್ತನೆ. ಎಲ್ಲ ಒಂದು ಸಭೆಗಳು ನಿಮ್ಮ ಒಪ್ಪಿಸಿಕೊಡುತ್ತೆ ರಾಜ್ಯ. ನೀವು ಸಭೆಗಳನ್ನು ಆಶೀರ್ವಾದ ಮಾಡು, ಬಲಪಡಿಸು. ಮುಂದಿನ ದಿನಗಳಲ್ಲಿ ರಾಜ್ಯ ಆ ಒಂದು ಫಲವು ತುಂಬಿ ತುಳುಕುವಂತೆ ರಾಜ್ಯ ನೀವು ಬಲಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ್ಯ. ಎಲ್ಲ ಒಂದು ನಮ್ಮ ಬೋಧಕರು ಒಂದು ಆರೋಗ್ಯವನ್ನು ದೇವರ ಒಂದು ಸನ್ನಿಧಿಯಲ್ಲಿ ಒಪ್ಪಿಸಿಕೊಟ್ಟು ಅದನ್ನು ನಾವು ದೇವರಲ್ಲೂ ಪ್ರಾರ್ಥಿಸೋಣ. ನಮ್ಮ ಒಂದು ಸಭೆಯ ಒಂದು ಬೋಧಕರನ್ನು, ಅವರ ಒಂದು ಕುಟುಂಬಗಳನ್ನು, ಅವರ ಆರೋಗ್ಯವನ್ನು ಯೋಬನಿಗೆ ನೋಡಬೇಕಾದರೆ ಆತನ ಒಂದು ಜೀವನದಲ್ಲಿ ಅನೇಕ ಒಂದು ಹೋರಾಟಗಳು, ಅನೇಕ ಒಂದು ದೊಡ್ಡ ಕಾಯಿಲೆ ಬಂತು. ಆತನು ಎಲ್ಲದಕ್ಕಿಂತಲೂ ಆತನು ದೇವರಿಗೆ ಸತ್ಯವಾಗಿದ್ದಾನೆ. ದೇವರು ಕೊಟ್ಟನು, ದೇವರು ತೆಗೆದುಕೊಂಡನು ಮಾತುಗಳನ್ನು ಹೇಳುವನಾಗಿದ್ದಾನೆ. ಅದೇ ರೀತಿಯಲ್ಲಿ ರಾಜ್ಯ ಒಳ್ಳೆ ಆರೋಗ್ಯವನ್ನು ಕರ್ತನೆ ಅಪ್ಪ ನೀವು ನಮ್ಮ ಬೋಧಕರಿಗೆ ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ್ಯ. ಎಲ್ಲ ಒಂದು ಬಲಹೀನತೆಗಳನ್ನು ತಲೆಯಿಂದ ಕಾಲುವರೆಗೂ ರಾಜ್ಯ, ತಲೆಯಿಂದ ಪಾದದವರೆಗೂ ಕರ್ತನೆ ಅಪ್ಪ ನಿನ್ನ ಒಂದು ಯೆಹೋವ ರಾಫವಾಗಿದ್ದು ಕರ್ತನೆ ಅಪ್ಪ ನೀವು ಅವರಿಗೆ ಬಲಶಕ್ತಿಯನ್ನು ಕೊಡು ರಾಜ್ಯ. ಮುಂದಿನ ದಿನಗಳಲ್ಲಿ ಕರ್ತನೆ ಇನ್ನು ಅನೇಕ ಒಂದು ಸೇವೆಗಳನ್ನು ಮಾಡಲು, ನಿನ್ನ ಒಂದು ಸಭೆಗಳನ್ನು ಕಟ್ಟಲು, ನಿನ್ನ ಮಕ್ಕಳಿಗೆ ಇನ್ನೂ ಬೋಧನೆಯನ್ನು ಸಾರಲು ಅವರಿಗೆ ನೀವು ಶಕ್ತಿಯನ್ನು, ನೀವು ಬಲವನ್ನು, ನೀವು ಜೀವನ ಇರುವವರಿಗೆ ರಾಜ್ಯ ನಿನಗಾಗಿ ಹೋರಾಡುವ ಶಕ್ತಿಯನ್ನು ನೀವು ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ್ಯ. ಎಲ್ಲರೂ ಹಸ್ತವನ್ನು ತೊಟ್ಟು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಬಾಯದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ನಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಎಲ್ಲರೂ ಹಸ್ತವನ್ನು ತೊಟ್ಟು ದೇವರಿಗೆ ಸ್ತೋತ್ರ ಮಾಡೋಣ. ಹಸ್ತಗಳನ್ನು ತೊಟ್ಟದ ದೇವರು ಸ್ತೋತ್ರ ಮಾಡೋಣ. ಕೈಗಳನ್ನು ತೊಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲ ಒಂದು ಪ್ರಾರ್ಥನೆ ಕೇಳುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರ ರಾಜ್ಯ. ನಮ್ಮನ್ನು ಬಲಪಡಿಸು, ಆಶೀರ್ವಾದ ಮಾಡು ಕರ್ತನೆ ಅಪ್ಪ. ಎಲ್ಲ ಒಂದು ಪ್ರಾರ್ಥನೆ ವಿಜ್ಞಾಪನೆ ನಿಮ್ಮ ಕಲ್ಪಿಸಿಕೊಡುತ್ತೆ ರಾಜ್ಯ. ನೀವು ಆಶೀರ್ವಾದ ಮಾಡು, ಬಲಪಡಿಸು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕ ತಂದೆ.
ஹல்லேலூயா. ஹல்லேலூயா. தேவன் நம்மோடு கூட இருக்கிறார். ದೇವರು ನಮ್ಮೊಟ್ಟಿಗಿದ್ದಾನೆ. ಆಮೆನ್. ಆಮೆನ್. ஹல்லேலூயா. ಹಲ್ಲೇಲೂಯಾ. ಸರಿ, 1 யோவான் 5 1 ಯೋಹಾನ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ஆமென். ಆಮೆನ್. ஹல்லேலூயா. ಹಲ್ಲೇಲೂಯಾ. ದೇವனால் பிறப்பதெல்லாம் உலகத்தை ஜெயிக்கும். ದೇವರಿಂದ ಹುಟ್ಟಿರುವಂತವೆಲ್ಲವೂ ಲೋಕವನ್ನ ಜಯಿಸುತ್ತದೆ. அவரை விசுவாசிப்பதே உலகத்தை ஜெயிக்கிற ஜெயம். ಲೋಕವನ್ನ ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ஆமென். ಆಮೆನ್. ஹல்லேலூயா. ಹಲ್ಲೇಲೂಯಾ. இந்த இடத்துல பாத்தீங்கன்னா ಈ ಸ್ಥಳದಲ್ಲಿ ನೋಡುವಾಗ நம்ம ஜெயிக்க வேண்டியது அவசியமா இருக்குதுன்னு சொல்லி நம்ம கற்றுக்கொள்கிறோம். ಜಯಿಸುವುದು ಅವಶ್ಯವಾಗಿದೆ ಎಂಬುದಾಗಿ ನಾವು ಕಲಿತುಕೊಳ್ಳಬಹುದು. எதை நம்ம ஜெயிக்க வேண்டும்? ಏನ್ ನಾವು ಜಯಿಸಬೇಕು? இந்த உலகத்தை ஜெயிக்க வேண்டும். ಲೋಕವನ್ನ ಜಯಿಸಬೇಕು. உலகம், ಲೋಕ, மாமிசம், ನಮ್ಮ ಶರೀರ, பிசாசு, ಸೈತಾನ, இந்த காரியங்களை நம்ம ஜெயிக்க வேண்டியது அவசியமா இருக்கிறது. ಈ ಕಾರ್ಯಗಳನ್ನು ಜಯಿಸುವುದು ಅವಶ್ಯವಾಗಿದೆ ಪ್ರಿಯರೇ. ஆமென். ಆಮೆನ್. ஹல்லேலூயா. ಹಲ್ಲೇಲೂಯಾ. நம்மள ஆண்டவர் நம்மள ஜெயிக்க வைக்க தான் பிறக்க வச்சிருக்கிறாரு. ನಮ್ಮ ದೇವರು ಜಯಿಸಲಿಕ್ಕೆ ಆಗಿ ನಮ್ಮನ್ನು ಹುಟ್ಟಿಸಿದ್ದಾನೆ. ஆமென். ಆಮೆನ್. ஹல்லேலூயா. ಹಲ್ಲೇಲೂಯಾ. நம்ம ಜಯಿக்க பிறந்தவர்கள். ನಾವು ಜಯಿಸಲು ಹುಟ್ಟಿದವರು. ஆமென். ಆಮೆನ್. ஹல்லேலூயா. ಹಲ್ಲೇಲೂಯಾ. 2 சாமுவேல் 1 ಸಾಮುವೇಲನು 17வது அதிகாரம் 17ನೇ ಅಧ್ಯಾಯ 'அந்த இடத்துல ஒருத்தரை நம்ம பார்க்க போறோம். ಆ ಸ್ಥಳದಲ್ಲಿ ಒಬ್ಬರ ಕುರಿತು ನೋಡಲಿದ್ದೇವೆ. யாருன்னு உங்களுக்கு தெரியும் இல்லையா? ಯಾರಂತ ನಿಮಗೆ ಗೊತ್ತಿದ್ಯಾ? ಯಾರನ್ನ ಗೆಸ್ பண்றீங்களா? ಯಾರಾದ್ರೂ ಹೇಳ್ತೀರಾ? ದಾವೀದನು. ಆಮೆನ್. ಆಮೆನ್. ಹಲ್ಲೇಲೂಯಾ. ಹಲ್ಲೇಲೂಯಾ. ದಾವೀದು பாத்தீங்கன்னா ದಾವೀದನನ್ನು ನೋಡುವಾಗ ಅವನು சிறு பையனா இருந்தான். ಅವನು ಚಿಕ್ಕ ಹುಡುಗನಾಗಿದ್ದನು. அவனுக்கு யுத்தங்கள் எதுவுமே தெரியாது. ಆತನಿಗೆ ಯುದ್ಧ ಮಾಡಲು ತಿಳಿದವನಲ್ಲ. தாவீதுக்கு நல்ல ஒரு பலசாலியும் கிடையாது. ದಾವೀದನು ಆ ದಿನಗಳಲ್ಲಿ ಬಲಶಾಲಿಯೂ ಅಲ್ಲ. தாவீது பாத்தீங்கன்னா ದಾವೀದನನ್ನು ನೋಡುವಾಗ அவனுக்கு ஒரு சில காரியம் மட்டும் தான் தெரியும். ಆತನಿಗೆ ಕೆಲವು ಕಾರ್ಯಗಳು ಮಾತ್ರ ಗೊತ್ತಿತ್ತು. ஆடு மேய்க்க தெரியும். ಆತನು ಮಂದೆ ಮೇಯಿಸಲು ಗೊತ್ತಿದ್ದವನು. தேவனை துதிச்சு பாட தெரியும். ದೇವನ ಸ್ತುತಿ ಆರಾಧನೆ ಮಾಡಲು ಗೊತ್ತಿದ್ದವನು. தேவனோடு கூட நடக்கிற அந்த வாழ்க்கை மாத்திரம் தான் அவருக்கு தெரியும். ದೇವರೊಟ್ಟಿಗೆ ನಡೆಯುವಂತ ಒಂದು ಜೀವಿತ ಮಾತ್ರ ತಿಳಿದವನಾಗಿದ್ದನು. அவருக்கு எந்த ஒரு பலமும் இல்ல. ಆತನಿಗೆ ಯಾವ ರೀತಿಯಾದ ಬಲವೂ ಇಲ್ಲ. அந்த மாதிரி தான் தாவீது இருந்தாரு. ಆ ರೀತಿಯಾಗಿ ದಾವೀದನು ಇದ್ದನು. ஹல்லேலூயா. ಹಲ್ಲೇಲೂಯಾ. ஆனா அந்த தாவீதை கொண்டுதான் ಆ ದಾವೀದನ ತೆಗೆದುಕೊಂಡು கோலியாத்தை ஜெயிக்க வைத்தார் தேவன். ಗೋಲಿಯಾತನನ್ನು ಜಯಿಸಿದನು ದೇವರು. ஆமென். ಆಮೆನ್. ஹல்லேலூயா. ಹಲ್ಲೇಲೂಯಾ. கோலியாத் எப்படிப்பட்டவன் என்றால் ಗೋಲಿಯಾತನು ಯಾವ ರೀತಿಯಲ್ಲಿ ನೆನೆಸಿದಾಗ மிகவும் பயங்கரமான பலசாலி. ಬಹಳ ಭಯಂಕರವಾದಂತ ಒಂದು ಬಲಶಾಲಿ. யுத்தத்தில் பயங்கரமான ஒரு வல்லமை உள்ள மனிதன். ಯುದ್ಧದಲ್ಲಿ ಭಯಂಕರವಾದಂತ ವೀರವುಳ್ಳ ವ್ಯಕ್ತಿ. அவனை பார்த்தால் ராஜாவே பயப்படுவார். ಆತನ ನೋಡಿದ್ರೆ ರಾಜನೇ ನಡುಗುವಂತವನಾಗಿ ಬದಲಾಗ್ತಾನೆ. அப்படிப்பட்ட ஒரு மனிதனாய் கோலியாத் இருந்தார். ಅಂತ ಒಂದು ರೀತಿಯಲ್ಲಿ ಗೋಲಿಯಾತನ ಕಾಣಲ್ಪಟ್ಟನು. ஆனா தாவீதை கொண்டு கோலியாத்தை ஆண்டவர் ஜெயித்தார். ಆದ್ರೆ ದಾವೀದನ ಕೊಂಡು ಗೋಲಿಯಾತನ ದೇವರು ಜಯಿಸಿದನು. எப்படி தாவீது கோலியாத்தை ஜெயிக்க முடிந்தது? ಹೇಗೆ ದಾವೀದನ ಗೋಲಿಯಾತನ ಜಯಿಸಲು ಆಯಿತು? அது நம்ம இப்ப சீக்கிரமா நம்ம பார்க்கலாம். ஆமென். ಅದು ವೇಗವಾಗಿ ನಾವು ನೋಡೋಣ. ஹல்லேலூயா. ಹಲ್ಲೇಲೂಯಾ. 16வது அதிகாரம் அதே 1 சாமுவேல் 16:12. தாவீது என்பவன் யூதாவில் உள்ள பெத்லேயம் ஊரானாகிய ஈசா எனும் பேருள்ள எப்ராத்தியா மனுஷன் உடைய 16:12. ஆமென். ஆமென். ஹல்லேலூயா. ஹல்லேலூயா. சாமுவேல் அனுப்புறாரு. அடுத்த ராஜாவா நான் ஒருத்தரை தெரிந்துக்கிறோம், நீங்க போய் அபிஷேகம் பண்ணுன்னு சொல்லி அனுப்புறாரு. அவரு அந்த கதையெல்லாம் உங்களுக்கு நல்லாவே தெரியும். ಆಮೆನ್. ಮುಂದಿನ ರಾಜ್ಯ ಅಭಿಷೇಕಕ್ಕಾಗಿ ಆರಿಸಿಕೊಂಡಂತ ದಾವೀದನ ಕತೆ ನೀವೆಲ್ಲರೂ ತಿಳಿದವರಾಗಿದ್ದೀರಾ. ಆಮೆನ್. ಆಮೆನ್.
தாவீது கோலியாத்தை ஏன் ஜெயிக்க முடிஞ்சதுன்னா தேவனுடைய அபிஷேகம் அவன் மேல இருந்தது. ದಾವೀದನು ಗೋಲಿಯತ್ ಯಾಕೆ ಜಯಿಸಲು ಸಾಧ್ಯವಾಯಿತು? ದೇವರ ಅಭಿಷೇಕ ಆತನ ಮೇಲಿತ್ತು ಪ್ರಿಯರೇ. ஹல்லேலூயா. ಹಲ್ಲೆಲೂಯಾ. உங்க தேவனுடைய அபிஷேகம் உங்க மேலயும் இருக்குது. ದೇವರ ಅಭಿಷೇಕ ನಿಮ್ಮ ಮೇಲೂ ಸಹ ಇದೆ. கோலியாத்தை போன்ற அநேக பிரச்சனைகள் உங்களுக்கு முன்பாக இருக்கலாம். ಗೋಲಿಯಾತನ ರೀತಿಯಲ್ಲಿ ಅನೇಕ ಸಮಸ್ಯೆಗಳು ನಿಮ್ಮ ಮುಂದಾಗಿರಬಹುದು. அந்த பிரச்சனைகளை ಆ ಸಮಸ್ಯೆಗಳನ್ನು உங்களால ஜெயிக்க முடியும். ನಿಮ್ಮಿಂದ ಜಯಿಸಲು ಸಾಧ್ಯ. ஏன்னா ಯಾಕೆಂದ್ರೆ தேவனுடைய அபிஷேகம் உங்க மேல இருக்கு. ದೇವರ ಅಭಿಷೇಕ ನಿಮ್ಮ ಮೇಲಿದೆ ಪ್ರಿಯರೇ. தேவனுடைய அபிஷேகத்தினால சாதிக்க முடியாத காரியம் ஒன்றுமே இல்லை. ದೇವರ ಅಭಿಷೇಕದ ಮುಖಾಂತರವಾಗಿ ಸಾಧಿಸೇ ಆಗದಿರುವಂತ ಕಾರ್ಯಗಳು ಒಂದು ಇಲ್ಲ. நம்ம பலத்தினால முடியாதுதான். ನಮ್ಮ ಬಲದಿಂದ ಆಗೋದಿಲ್ಲ. ஆனா தேவ பலத்தினால நம்மளால முடியும். ಆದ್ರೆ ದೇವರ ಬಲದಿಂದ ಎಲ್ಲವೂ ಆಗುತ್ತದೆ. ஹல்லேலூயா. ಆಮೆನ್. தேவனுடைய அபிஷேகம் உங்க மேல இருக்கு. ದೇವರ ಅಭಿಷೇಕ ನಿಮ್ಮ ಮೇಲಿದೆ. அந்த அபிஷேகம் ಆ ಅಭಿಷೇಕ உங்களுடைய எல்லா பிரச்சனையையும் ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು உங்களை ஜெயிக்க வைக்கும். ನಿಮ್ಮನ್ನು ಜಯಿಸುವಂತದಾಗಿ ಮಾರ್ಪಡಿಸುತ್ತದೆ. ஆமென். ಆಮೆನ್. தேவன் எனக்கு ஜெயத்தை கொடுத்தார் என்று ದೇವರು ನನಗೆ ಜಯವನ್ನ ದಯಪಾಲಿಸಿದನೆಂದೇಳಿ ನೀವು ಸಾಕ್ಷಿ சொல்ற அளவுக்கு ಸಾಕ್ಷಿ ಹೇಳುವಂತ ಕಾರ್ಯಕ್ಕೆ ಯಾರು தோத்து போனாங்களோ, ಯಾರೆಲ್ಲ ಸೋತು ಹೋದ್ರೋ, ಯಾರು ಸೋಂದು போயிருக்கிறாங்களோ, ಯಾರೆಲ್ಲ ಸೋತು ಹೋಗಿದ್ದಾರೋ அவங்களை எழுப்பத்தக்கதாக ಅವರನ್ನು ಉಜ್ಜೀವಿಸುವಂತೆ உங்களை ஜெயிக்க வைப்பார் ஆண்டவர். ನಿಮ್ಮನ್ನು ಜಯಿಸುವವನಾಗಿ ಮಾರ್ಪಡಿಸ್ತಾನೆ. ஹல்லேலூயா. ಹಲ್ಲೆಲೂಯಾ. உங்க மேல தேவனுடைய அபிஷேகம் ನಿಮ್ಮ ಮೇಲೆ ದೇವರ ಅಭಿಷೇಕ பூரணமா இருக்கு. ಪೂರ್ಣವಾಗಿದೆ. அதுல நீங்களும் ಆದ್ರೆ ನೀವು பூரணப்பட வேண்டும். ಅದು ಪೂರ್ಣವಾಗಿರಬೇಕು. ஹல்லேலூயா. ಹಲ್ಲೆಲೂಯಾ. எவ்வளவு நேரம் ಎಷ್ಟು ಸಮಯ தேவனுடைய சமூகத்துல நீங்க காத்திருக்கிறீங்களோ, ದೇವರ ಸಮ್ಮುಖದಲ್ಲಿ ಕಾದಿರುತ್ತೀರೋ, அவ்வளவு பெரிய அபிஷேகம் உங்க மேல இருந்துகிட்டே இருக்கும். ಅಷ್ಟು ದೊಡ್ಡ ಅಭಿಷೇಕ ನಿಮ್ಮ ಮೇಲಿರುತ್ತದೆ. ஹல்லேலூயா. ಹಲ್ಲೆಲೂಯಾ. நீங்க எதுல தோத்து போனீங்களோ, ನೀವು ಯಾವ ಕಾರ್ಯಗಳೆಲ್ಲ ಸೋತು ಹೋಗಿದ್ದೀರೋ எல்லாத்துலயும் நீங்க ஜெயிக்க ஆரம்பிச்சிடுவீங்க. ಎಲ್ಲದರಲ್ಲೂ ಜಯಶಾಲಿಗಳಾಗಿ ಬದಲಾಗ್ತೀರಾ. அநேகரை ஜெயிக்கிற வைக்கிறவங்களா மாறிடுவீங்க. ಅನೇಕರ ಜಯಿಸುವಂತವರಾಗಿ ಬದಲಾಯಿಸ್ತೀರಾ. நீங்க ஒரு லீடரா மாறிடுவீங்க. ನೀವು ಒಂದು ನಾಯಕರುಗಳಾಗಿ ಬದಲಾಗ್ತೀರಾ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. அப்போ தாவீது மேல முதல்ல இருந்ததுன்னா அபிஷேகம். ಆಗ ದಾವೀದನ ಮೊದಲು ಇದ್ದಂತ ಕಾರ್ಯ ಅಭಿಷೇಕ. ஹல்லேலூயா. ಹಲ್ಲೆಲೂಯಾ. நீங்க எப்ப ரட்சிக்கப்படுறீங்களோ அப்பயே உங்க மேல அபிஷேகம் வந்துருச்சு. ನೀವು ಯಾವಾಗ ರಕ್ಷಿಸಲ್ಪಟ್ಟಿರೋ ಆಗ್ಲೇ ಅಭಿಷೇಕ ನಿಮಗೆ ಹೊಂದಿದವರಾಗಿದ್ದೀರಾ. ஆமென். ಆಮೆನ್. ரட்சிப்போட கூட சேர்ந்து எல்லாத்தையும் அவர் கொடுத்துறார். ರಕ್ಷಣೆ ಜೊತೆಗೆ ಎಲ್ಲವನ್ನ ಆತನು ಕೊಟ್ಟಿದ್ದಾನೆ. எனக்கு அபிஷேகம் இல்லன்னு நீங்க யாருமே சொல்ல முடியாது. ನನಗೆ ಅಭಿಷೇಕ ಇಲ್ಲ ಅಂತ ಯಾರು ಹೇಳಲು ಸಾಧ್ಯವಿಲ್ಲ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. தேவனுடைய தெரிந்து கொள்ளுதல் இல்லனா நீங்க உள்ளே வந்து உட்கார முடியாது. ದೇವರು ಆರಿಸಲ್ಪಡದಿದ್ರೆ ನೀವು ಒಳಗೆ ಬಂದು ಕುಳಿತುಕೊಳ್ಳೋದಕ್ಕಾಗೋದಿಲ್ಲ. ஹல்லேலூயா. ಹಲ್ಲೆಲೂಯಾ. ஆமென். ಆಮೆನ್. எதுக்கு அழைச்சிருக்கிறார்னா, ಯಾವುದು ಕಾರಣಕ್ಕೆ ಕರೆದಿದ್ದಾರೆ ಅಂತ ಹೇಳುವಾಗ நீங்க இந்த உலகத்தை ஜெயிக்கணும். ನೀವು ಲೋಕವನ್ನ ಜಯಿಸಬೇಕು. உங்களுடைய பிரச்சனைகளை நீங்க ஜெயிக்கணும். ನಿಮ್ಮ ಸಮಸ್ಯೆಗಳನ್ನ ಜಯಿಸಬೇಕು. உங்களுடைய எல்லா காரியத்தையும் நீங்க ஜெயிக்கணும். ನಿಮ್ಮ ಎಲ್ಲಾ ಕಾರ್ಯಗಳನ್ನು ಜಯಿಸುವವರಾಗಿರಬೇಕು. ஆமென். ಆಮೆನ್. அது எவ்வளவு பெருசா இருந்தாலும் சரி. ಅದು ಎಷ್ಟೇ ದೊಡ್ಡದಾಗಿದ್ರು கோலியாத் ரொம்ப பெரியவன் தான். ಗೋಲಿಯಾತನ್ ಬಹಳ ದೊಡ್ಡವನು. தாவீதால ಅವನ ஜெயிக்க முடியாதுதான். ದಾವೀದನಿಂದ ಜಯಿಸಲು ಆಗೋದಿಲ್ಲ. ஆனாலும் ಆದರೂ தேவனுடைய அபிஷேகம் அவனுக்குள்ள இருந்ததனால ದೇವರ ಅಭಿಷೇಕ ಆತನೊಳಗೆ அவ்வளவு பெரிய கோலியாத்த ಅಷ್ಟು ದೊಡ್ಡ ಗೋಲಿಯಾತನನ್ನ அவன் ஒரே கல்லால ஜெயிச்சிட்டான். ಒಂದೇ ಕಲ್ಲಿನಿಂದ ಜಯಿಸಿದನು. ஆமென். ಆಮೆನ್. கரங்களை தட்டி தேவனுடைய நாமத்தை ಕರಗಳನ್ನು ತಟ್ಟಿ ದೇವರ ನಾಮನ ಮಹಿಮೆ ಪಡಿಸೋಣ. ஆமென். ಆಮೆನ್. தேவன் உங்க கூட இருந்தார்னா, அவருடைய அபிஷேகம் உங்க கூட இருந்துச்சுன்னா, ದೇವರು ನಿಮ್ಮ ಜೊತೆಗಿರುವುದಾದ್ರೆ, ಆತನ ಅಭಿಷೇಕ ನಿಮ್ಮಲ್ಲಿ ಇರುವುದಾದ್ರೆ நீங்க கண்டிப்பா உலகத்தை ஜெயிச்சிருவீங்க. ನಿಶ್ಚಯವಾಗಿ ಲೋಕವನ್ನ ಜಯಿಸುವವರಾಗಿರ್ತೀರಾ. ஹல்லேலூயா. ಹಲ್ಲೆಲೂಯಾ. அடுத்ததாக ಮುಂದಿನ ಕಾರ್ಯವಾಗಿ பாத்தீங்கன்னா, தாவீது கோலியாத்தை ஜெயிச்சிருவேன் ஒரு பயங்கர கான்பிடென்ட்டா போறான். ದಾವೀದನ್ ಗೋಲಿಯಾತನ್ ಜಯಿಸ್ತೀನಿ ಅನ್ನೋ ಬಹಳ ದೃಢವಾಗಿ ಹೋಗ್ತಾನೆ. 17:32 வாசிங்க. 17:32 ವಾಕ್ಯವನ್ನು ಓದಿರಿ. ஓகே. அப்ப தாவீது சொல்றான், இவன் நிமித்தம் யாருடைய இருதயம் கலங்க வேண்டியது இல்லை. ஹல்லேலூயா. ಹಲ್ಲೆಲೂಯಾ. நம்ம நிறைய பிரச்சனைகளை பார்த்து, நிறைய போராட்டங்களை பார்த்து, நிறைய காரியங்களை பார்த்து நம்ம கலங்கி கொண்டு இருக்கிறோம். ಅನೇಕ ಸಮಸ್ಯೆ ಹೋರಾಟಗಳನ್ನು ನೋಡಿ ನಾವು ಚಿಂತೆಗೊಳಗಾಗುವವರಾಗಿದ್ದೇವೆ. நீங்க கலங்க வேண்டிய அவசியமே இல்ல. ನೀವು ಎದೆ ಹೊಡೆದವರಾಗಿ ಕಾಣಲ್ಪಡೋದು ಅವಶ್ಯವಿಲ್ಲ. ஹல்லேலூயா. ಹಲ್ಲೆಲೂಯಾ. தேவனுடைய அபிஷேகம் உங்க மேல இருக்கு. ದೇವರ ಅಭಿಷೇಕ ನಿಮ್ಮ ಮೇಲಿದೆ. அந்த இடத்துல பாத்தீங்கன்னா தாவீது ரொம்ப தைரியமா போய் நிக்கிறான். ಆ ಸ್ಥಳದಲ್ಲಿ ನೋಡುವಾಗ ದಾವೀದ ಬಹಳ ಧೈರ್ಯದಾಗಿ ಹೋಗಿ ನಿಲ್ತಾನೆ. 33வது வசனம் வாசிக்கும் பொழுது 33ನೇ ವಚನ ಓದುವಾಗ, யுத்த வீரன் என்றான். ಆಮೆನ್.
ಆಮೆನ್. ஹல்லேலூயா. ಹಲ್ಲೆಲೂಯಾ. அந்த நாட்டு ராஜாவே சொல்றாரு, ಆ ದೇಶದ ರಾಜನೇ ಹೇಳ್ತಾನೆ தாவீது கிட்ட, ದಾವೀದನ ಬಳಿ, இது உன்னால முடியாது. ಇದು ನಿನ್ನಿಂದ ಅಸಾಧ್ಯ. ஹல்லேலூயா. ಹಲ್ಲೆಲೂಯಾ. ஆனா தாவீதுக்கு பயங்கர கான்ஃபிடென்ட்டோட போய் நிக்கும் பொழுது, ಅದೇ ದಾವೀದ್ ಬಹಳ ದೃಢವಾಗಿ ಹೋಗಿ ನಿಲ್ಲುವಾಗ இந்த டிஸ்கரேஜ்மெண்ட் அது வந்துருச்சு தாவீதுக்கு. ಹೀಗೆ ಡಿಸ್ಕರೇಜ್ ಮಾಡುವಂತ ಒಂದು ಕಾರ್ಯ ಬರುತ್ತದೆ. நீங்களும் நினைப்பீங்க, ನೀವು ನೆನೆಸ್ತೀರಾ, இந்த காரியத்தை நான் கண்டிப்பா ஜெயிச்சிருவேன், ಈ ಕಾರ್ಯ ನಿಶ್ಚಯವಾಗಿ ಜಯಿಸ್ತೇನೆ, என் குடும்பத்துல இதெல்லாம் கண்டிப்பா நடந்தே தீரும். ನನ್ನ ಕುಟುಂಬ ನಿಶ್ಚಯವಾಗಿ ನಡೆದೇ ನಡೆಯುತ್ತದೆ. ஆனா சில நேரத்துல உங்க இருதயத்துக்குள்ள இருந்து உன்னால இது முடியாதுன்னு ஒரு வார்த்தை வரும். ಕೆಲವು ಸಮಯ ನಿಮ್ಮ ಹೃದಯದಿಂದ ನೀವು ಇದು ನನ್ನಿಂದ ಆಗೋದಿಲ್ಲ ಅಂತ ನೆನೆಸ್ತೀರಾ, அதை நீங்க ஏற்றுக்கொள்ளாதீங்க. ಅದು ನೀವು ಅಂಗೀಕಾರ ಮಾಡಬೇಡ್ರಿ. ஹல்லேலூயா. ಹಲ್ಲೆಲೂಯಾ. அதை நீங்க ஏற்றுக்கொள்ளவே கூடாது. ಅದನ್ನ ನೀವು ಅಂಗೀಕಾರ ಮಾಡಬೇಡ್ರಿ. கண்டிப்பா உங்களால ನಿಶ್ಚಯವಾಗಿ ನಿಮ್ಮಿಂದ முடியும். ಆಗುತ್ತದೆ. ஏன்னா ಯಾಕೆಂದ್ರೆ தேவனுடைய அபிஷேகம் உங்க மேல இருக்கு. ದೇವರ ಅಭಿಷೇಕ ನಿಮ್ಮೊಳಗಿದೆ. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. ராஜாவே சொல்றாரு முடியாதுன்னு. ರಾಜನೇ ಹೇಳ್ತಾನೆ ನಿನ್ನಿಂದ ಅಸಾಧ್ಯ ಎಂಬುದಾಗಿ. உங்க குடும்பமே சொல்ல உங்களால முடியாதுன்னு. ನಿನ್ನ ಕುಟುಂಬವೇ ಹೇಳುತ್ತದೆ ನಿನ್ನಿಂದ ಆಗೋದಿಲ್ಲ ಎಂಬುದಾಗಿ. உங்களை சுற்றி இருக்கிற சூழ்நிலை சொல்லலாம் உங்களால முடியாதுன்னு. ನಿಮ್ಮ ಸುತ್ತಲಿರುವಂತ ಪರಿಸ್ಥಿತಿ ಹೇಳುತ್ತದೆ ನಿನ್ನಿಂದ ಆಗೋದಿಲ್ಲ ಅಂತ ಹೇಳಿ. ஆனா உங்களை ரட்சித்த தேவன் சொல்றாரு உங்களால முடியும். ಆದ್ರೆ ನಿನ್ನನ್ನು ರಕ್ಷಿಸಿದಂತ ದೇವರು ಹೇಳುತ್ತಾನೆ ನಿನ್ನಿಂದ ಸಾಧ್ಯ ಎಂಬುದಾಗಿ. யார் சொல்றது உண்மையா இருக்கும்? ಯಾರು ಹೇಳಿದು ನಿಜವಾಗಿರುತ್ತದೆ? தேவன் சொல்றது உண்மையா இருக்குமா? ದೇವರು ಹೇಳಿದು ನಿಜವಾಗುತ್ತದಾ? இல்ல மற்ற மனுஷங்க சொல்றது உண்மையா இருக்குமா? ಮನುಷ್ಯರು ಹೇಳೋದು ನಿಜವಾಗುತ್ತಾ? ஹல்லேலூயா. ಹಲ್ಲೆಲೂಯಾ. தேவன் சொல்றாரு, ದೇವರು ಹೇಳ್ತಾನೆ நீங்க எல்லாமே உலகத்தை ஜெயிக்கிற ஜெயம் உங்ககிட்ட ஆண்டவர் கொடுத்திருக்கிறாரு. ನೀವು ಲೋಕವನ್ನ ಜಯಿಸುವಂತ ಜಯವನ್ನ ದೇವ್ ನಿಮ್ಮ ಬಳಿ ಕೊಟ್ಟಿದ್ದಾನೆ. ஆமென். ಆಮೆನ್. சவுலே சொல்றாரு உன்னால முடியாதுன்னு. ಸೌಲನೇ ಹೇಳ್ತಾನೆ ನಿನ್ನಿಂದ ಆಗೋದಿಲ್ಲ. அப்ப தாவீது ஒரு காரியத்தை செய்றாரு. ಆಗ ದಾವೀದ ಒಂದು ಕಾರ್ಯ ಮಾಡ್ತಾನೆ. 34 35 34-35 ವಚನ நீங்க வாசிக்கும் பொழுது ನೀವು ಓದಿದಾಗ அந்த இடத்துல சொல்றாரு, நான் ஒரு விசை நான் ஆடு மேய்த்து கொண்டிருக்கும் பொழுது சிங்கம் வந்துச்சு, கரடி வந்துச்சு, அவைகளை ஜெயிக்க ஆண்டவர் என்னை பலப்படுத்தினாரு. ಒಂದು ದಿನದಲ್ಲಿ ನಾನು ಮಂದೆಯನ್ನು ಮೇಯಿಸುತ್ತಿರುವಾಗ ಸಿಂಹವು ಕರಡಿಗಳು ಬಂದವು, ಅವುಗಳನ್ನು ಜಯಿಸಲು ದೇವರು ನನಗೆ ಸಹಾಯವನ್ನ ಮಾಡಿದನು. அவைகளை போலதான் இவனும் நான் இவனை ஜெயிப்பேன் ஆண்டவர். ಅದರಂತೆಯೇ ಈತನು ನಾನು ಈತನ ಜಯಿಸಬಲ್ಲೆ ಎಂಬುದಾಗಿ ಹೇಳಿದನು. ஹல்லேலூயா. ಹಲ್ಲೆಲೂಯಾ. உங்களுக்கு முன்பாக வருகிற எந்த டிஸ்கரேஜ்மெண்ட்டை நீங்க ஏற்றுக்கொள்ள கூடாது. ನಿಮ್ಮ ಮುಂದಾಗಿ ಬರುವಂತ ಯಾವ ಸೋಲಿನ ಕಾರ್ಯ ನೀವು ಸ್ವೀಕಾರ ಮಾಡಬಾರದು. நீங்க சொல்ல வேண்டிய ஒரே காரியம், ನೀವು ಹೇಳಬೇಕಾಗಿರೋ ಒಂದೇ ಕಾರ್ಯ, என் தேவனாலே ನನ್ನ ದೇವರಿಂದ எல்லாவற்றையும் செய்ய ಎಲ್ಲವನ್ನ ಮಾಡಲು எனக்கு ನನಗೆ பலன் உண்டு. ನನಗೆ ಬಲ ಉಂಟು. திரும்பி சொல்லுங்க அதே. ಮತ್ತೆ ಹೇಳಿರಿ ಅದನ್ನ. என் தேவனாலே ನನ್ನ ದೇವರ ಮುಖಾಂತರವಾಗಿ எல்லாவற்றையும் செய்ய ಎಲ್ಲವನ್ನ ಮಾಡಲು எனக்கு பலன் உண்டு. ನನಗೆ ಬಲ ಉಂಟು. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. தேவன் உங்களுக்கு செய்த நன்மைகளை, ದೇವರು ನಿಮಗೆ ಮಾಡಿದಂತ ಉಪಕಾರಗಳನ್ನ, அதிசயங்களை, அற்புதங்களை, அதிசಯಗಳನ್ನ, ಅದ್ಭುತಗಳನ್ನ அடிக்கடி நீங்க நினைவு கூர்ந்து கொண்டே இருக்க வேண்டும். ಆಗಾಗ ನೀವು ನೆನೆಸುತ್ತಲೇ ಇರಬೇಕು. அதுதான் உங்களுடைய பலம். ಅದೇ ನಿಮ್ಮ ಬಲ. எப்ப முடியாதுன்னு யாருன்னா சொல்றாங்களோ, ಯಾವಾಗ ನಿನ್ನಿಂದ ಆಗೋದಿಲ್ಲ ಅಂತ ಹೇಳುವಾಗ நீங்க தேவன் உங்களுக்கு செய்த அடையாளங்களையும் அற்புதங்களையும் நீங்க நினைச்சுக்கிட்டே இருந்தீங்கன்னா, ದೇವರು ನಿಮಗೆ ಮಾಡಿದ ಅದ್ಭುತಗಳನ್ನ ಅತಿಶಯಗಳನ್ನು ನೆನೆಸುತ್ತಿರುವಾಗ நீங்க தைரியமா சொல்லுவீங்க, ನೀವು ಧೈರ್ಯವಾಗಿ ಹೇಳ್ತೀರಾ, நான் ஜெயிப்பேன், நான் ಜಯಿಸ್ತೇನೆ. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. எனக்கு முன்பாக இருக்கிற பெரிய பிரச்சனைய ನನ್ನ ಮುಂದಾಗಿರುವಂತ ದೊಡ್ಡ ಸಮಸ್ಯೆವನ್ನ நான் ஜெயிப்பேன். ನಾನು ಜಯಿಸ್ತೇನೆ. ஆமென். ಆಮೆನ್. சொல்லுங்க, பக்கத்துல பார்த்து நான் ஜெயிப்பேன். ಪಕ್ಕದಲ್ಲಿರೋ ನೋಡಿ ಹೇಳ್ರಿ ನಾನು ಜಯಿಸ್ತೇನೆ. நீங்க ஜெயிப்பீங்கன்னு கூட சொல்லுங்க. ನೀವು ಜಯಿಸ್ತೀರಾ ಅಂತ ಸಹ ಹೇಳ್ರಿ. ஆமென். ಆಮೆನ್. வாயில சொல்றது இல்ல, ಬಾಯಲ್ಲಿ ಹೇಳೋದು ಮಾತ್ರವಲ್ಲ, நீங்க ஜெயிக்கணும். ನೀವು ಜಯಿಸಬೇಕು. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. அது எப்பேற்பட்ட பிரச்சனையா இருந்தாலும் ಅದು சரி. ಎಂತ ಒಂದು ಸಮಸ್ಯೆಗಳಾಗಿದ್ರೂ ಸರಿ. ஆமென். ಆಮೆನ್. பெரிய கோலியாத் தான், ಒಂದು ದೊಡ್ಡ ಗೋಲಿಯಾತನೇ, முடியவே முடியாதுதான், ಆಗದೇ ಇರುವಂತ ಕಾರ್ಯನೇ, ஆனா சிம்பிளா ஜெயிச்சிட்டாரு. ಅದು ಸುಲಭವಾಗಿ ಜಯಿಸಿದನು. ஹல்லேலூயா. ಹಲ್ಲೆಲೂಯಾ. ஜெயிப்பேன்னு சொல்லிட்டு போனாரு, ஜெயிச்சாரு. ಜಯಿಸಿ ಅಂತ ಹೇಳಿ ಹೋದ್ರು, ಜಯಿಸಿದನು. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. அதுக்கப்புறம் அவரு போறாரு, திருப்பி யுத்தத்துக்கு போறாரு. ಮತ್ತೆ ಆತನು ಯುದ್ಧಕ್ಕೆ ಹೋಗ್ತಾನೆ. அப்ப சவுல் சொல்றாரு, ಆಗ ಸೌಲನು ಹೇಳ್ತಾನೆ, ದಾವೀದನೇ, உன்னால தனியா இப்படி போக முடியாது, ನಿಂತು ಒಂಟಿಗನಾಗಿ ಹೋಗೋದಕ್ಕೆ ಆಗೋದಿಲ್ಲ. என்னோட ஆயுதத்தை எடுத்துட்டு போ, ತಗೋ ನನ್ನ ಬುರ್ಜಿಯನ್ನು யுத்த ட்ரெஸ் போட்டுக்கோ, ಹೀಗೆ ಯುದ್ಧ ವಸ್ತ್ರಗಳನ್ನು ಹಾಕಿಕೋ, அப்பதான் நீ அவனை ஜெயிக்க முடியும், ಆಗಲೇ ನೀನು ಜಯಿಸಲು ಸಾಧ್ಯ, எடுத்துட்டு போ அப்படின்னு சொல்றாரு. ಹೀಗೆ ಇದನ್ನೆಲ್ಲ ಎತ್ಕೊಂಡು ಹೋಗು. அவரு தாவீதும் அது போட்டு பாக்குறாரு, ದಾವೀದನು ಹಾಕಿ நடந்து பாக்குறாரு, ಅದ್ ನಡೆದು ನೋಡ್ತಾನೆ, அவரால முடியல, ಆತನಿಂದ ಆಗ್ತಿಲ್ಲ. ஹல்லேலூயா. ಹಲ್ಲೆಲೂಯಾ. என்னடா பண்றது, இது வேண்டாம் அப்படின்னு சொல்லி முடிவெடுக்கிறாரு. ಏನಪ್ಪಾ ಇದು ಬೇಡ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. நீங்களும் ನೀವು ಸಹ
மத்தவங்களை நம்பி இருக்காதீங்க. ಬೇರೊಬ್ಬರ ನಂಬಿ ಇರಬೇಡ್ರಿ. அங்க போய் ஜபிச்சா சரியாயிடும், ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಸರಿಯಾಗುತ್ತದೆ. இங்க போய் ஜபிச்சா ஜெயிச்சிடலாம், ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಜಯಿಸಬಹುದು. நான் கேள்விப்பட்டிருக்கிறேன் அங்க போனா சரியாயிடும் இங்க போனா சரியாயிடும் நினைக்காதீங்க. ನಾನು ಕೇಳಿದ ಪ್ರಕಾರ ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರೆ ಸರಿಯಾಗುತ್ತದೆ ಅಂತ ನೆನೆಸ್ತೇನೆ ಅಂತ. நீங்க ஜபிச்சாதான் ஜெயிக்க முடியும். ನೀವು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಜಯಿಸಲು ಸಾಧ್ಯ. ஹல்லேலூயா ಹಲ್ಲೆಲೂಯಾ. ஏன்னா ಯಾಕೆಂತ ಹೇಳುವಾಗ உங்களுக்குள்ள தேவனுடைய அபிஷேகம் இருக்கு. ನಿಮ್ಮಲ್ಲಿ ದೇವರ ಅಭಿಷೇಕ ಉಂಟು. ஆண்டவர் ஏற்கனவே நிறைய அடையாளங்களை அற்புதங்களை உங்களுக்கு செஞ்சிருக்கிறாரு. ದೇವರು ಅನೇಕ ಗುರುತುಗಳನ್ನ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾನೆ. ಆಮೆನ್ ಆಮೆನ್. உங்களால ஜெயிக்க முடியும். ನಿಮ್ಮಿಂದ ಜಯಿಸಲು ಸಾಧ್ಯ. ஹல்லேலூயா. ಹಲ್ಲೆಲೂಯಾ. மற்றவங்க உதவியை நீங்க நாடவே தேவையில்லை. ಬೇರೊಬ್ಬರ ಸಹಾಯವನ್ನು ನೀವು ಎದುರು ನೋಡುವುದೇ ಬೇಡ. மனுஷனை நம்பி நம்பி வெம்பி போக வேண்டாம். ಮನುಷ್ಯನ್ ನಂಬಿ ನಂಬಿ ಬೇಸತ್ತು ಹೋಗೋದು ಬೇಡ. ஹல்லேலூயா. ಹಲ್ಲೆಲೂಯಾ. ஆனா ಆದರೆ தேவனை நம்புங்க, ದೇವರನ್ನ ನಂಬಿರಿ, சபையை நம்புங்க. ನಮ್ಮ ಸಭೆಯನ್ನ ನಂಬಿರಿ. நீங்க ஒருபோதும் கெட்டு போக மாட்டீங்க. ನೀವು ಒಂದು ಕ್ಷಣ ಸಹ ಕೆಟ್ಟು ಹೋಗೋದಿಲ್ಲ ಪ್ರಿಯರೇ. ஹல்லேலூயா. ಹಲ್ಲೆಲೂಯಾ. உங்களை தாங்கிறதுக்கு இங்க ஜப வீரர்கள் இருக்காங்க. ನಿಮಗಾಗಿ ಪ್ರಾರ್ಥನೆ ಮಾಡಲು ಪ್ರಾರ್ಥನೆ ವೀರರಿದ್ದಾರೆ. ஹல்லேலூயா. ಹಲ್ಲೆಲೂಯಾ. இந்த பலத்தினால ಈ ಬಲದಿಂದ நீங்க போனீங்கன்னா ನೀವು ಹೋಗುವಾಗ கண்டிப்பா ஜெயிச்சிருவீங்க. ನಿಶ್ಚಯವಾಗಿ ಜಯಶಾಲಿ. தேவ பலத்தினால நீங்க போனீங்கன்னா ದೇವರ ಬಲದಿಂದ ಹೋಗುವುದಾದ್ರೆ நீங்க கண்டிப்பா ஜெயிச்சிருவீங்க. ನಿಶ್ಚಯವಾಗಿ நம்ம ಜಯಶಾಲಿಗಳಾಗ್ತೀರಾ. சுய பலத்தினால அல்ல, ನಮ್ಮ ಸ್ವಂತ ಬಲದಿಂದ ಅಲ್ಲ, மற்ற மனிதர்களுடைய பலத்தினால அல்ல, ಬೇರೊಬ್ಬರ ಬಲದಿಂದ ಅಲ್ಲ, உங்களுக்குள்ளாக தேவன் கொடுத்திருக்கிறதான இந்த பலத்தினால ನಿಮ್ಮೊಳಗೆ ದೇವರು ಕೊಟ್ಟಿರುವಂತಹ ಆ ಸ್ವಂತ ಬಲದಿಂದ உங்களால ஜெயிக்க முடியும். ನಿಮ್ಮ ಜಯಿಸಲು ಸಾಧ್ಯ. ஹல்லேலூயா. ಹಲ್ಲೆಲೂಯಾ. பிரச்சனையை பெருசா பார்க்காதீங்க, ಸಮಸ್ಯೆಗಳನ್ನ ದೊಡ್ಡದಾಗಿ ನೋಡ್ಬೇಡ್ರಿ, தேவனை பெரியவரா பாருங்க. ದೇವರನ್ನೇ ದೊಡ್ಡವರಾಗಿ ನೋಡ್ರಿ. ஹல்லேலூயா. ಹಲ್ಲೆಲೂಯಾ. இந்த உலகத்தில் இருக்கிறவனிலும் ಈ ಲೋಕದಲ್ಲಿ ಇರುವವನಿಗಿಂತಲೂ உங்களுக்குள் இருக்கிறவர் பெரியவர். ನಿಮ್ಮೊಳಗೆ ಇರುವವನು ಮಹಾಶಕ್ತನು. ஹல்லேலூயா. ಹಲ್ಲೆಲೂಯಾ. அந்த பெரியவரை நம்பி போங்க, ಆ ದೊಡ್ಡವರನ್ನ ನಂಬಿ ಹೋಗಿರಿ, நீங்க ஜெயிச்சிடுவீங்க. ನೀವು ಜಯಿಸ್ತೀರಾ. ஹல்லேலூயா. ಹಲ್ಲೆಲೂಯಾ. ஆமென். ಆಮೆನ್. அது மாத்திரம் இல்ல, இயேசுவின் நாமத்தினால அவன் போனான், கர்த்தருடைய நாமத்தினால அவன் போனான். ಅದು ಮಾತ್ರವಲ್ಲದೆ ಯೇಸುವಿನ ನಾಮವನ್ನ ಹೇಳಿ ಹೋದನು. சுய பலத்தினால முடியாது, ಸ್ವಂತ ಬಲದಿಂದ ಆಗಲಿಲ್ಲ. இயேசுவின் நாமத்தினால எல்லாமே கூடும். ಯೇಸುವಿನ ನಾಮದಿಂದ ಎಲ್ಲವೂ ಸಾಧ್ಯವಾಗುತ್ತದೆ. இயேசுவின் நாமம் ಯೇಸುವಿನ ನಾಮ வானத்திலும் ಆಕಾಶದಲ್ಲೂ பூமியிலும் ಈ ಭೂಮಿಯಲ್ಲೂ சகல அதிகாரம் கொண்ட நாமம். ಸಕಲ ಅಧಿಕಾರವುಳ್ಳಂತ ನಾಮ. அந்த நாமத்தை ಆ ನಾಮವನ್ನ நீங்க ನೀವು பயன்படுத்துங்க, ಉಪಯೋಗಿಸಿಕೊಳ್ಳಿರಿ, கண்டிப்பா ஜெயிப்பீங்க. ನಿಶ್ಚಯವಾಗಿ ஏனென்றால் ಯಾಕೆಂತ சிலுவையில ಆ ಶಿಲುಬೆಯಲ್ಲಿ இயேசு கிறிஸ்து ಯೇಸು ಸ್ವಾಮಿ சகலத்தையும் ஜெயித்தெழுந்தார். ಸಕಲವನ್ನ ಜಯಿಸಿದ್ದಾನೆ. ஹல்லேலூயா. ಹಲ್ಲೆಲೂಯಾ. அவருடைய நாமத்தை கொண்டு போங்க, ಆ ನಾಮವನ್ನು ಧರಿಸಿಕೊಂಡು ಹೋಗ್ರಿ, நீங்க ஜெயிப்பீங்க. ನೀವು ಜಯಶಾಲಿಗಳಾಗ್ತೀರಾ. தோல்வி முகமா இருக்காதீங்க, ಸೋತು ಮುಖವಾಗಿ ಇರಬೇಡ್ರಿ, சந்தோஷமா இருங்க. ಸಂತೋಷ ಉಳ್ಳವರಾಗಿ, தேவன் எனக்கு ஜெயம் கொடுத்திருக்கிறார், ದೇವ ನನಗೆ ಜಯ ಕೊಟ್ಟಿದ್ದಾನೆ, நான் ஜெயிப்பேன், ನಾನು ಜಯಿಸ್ತೇನೆ, நான் ஜெயிக்க பிறந்தவன், ನಾನು ಜಯಿಸಲು நான் ಹುಟ್ಟಿದವಳು, ஜெயிக்க பிறந்தவள் ಜಯಿಸಲು ಹುಟ್ಟಿದವನು என்று அடிக்கடி நீங்க விசுவாச அறிக்கை செய்யுங்க. ಹೀಗೆ ವಿಶ್ವಾಸದ ಅರಿಕೆಗಳನ್ನ ಮಾಡುವವರಾಗಿರಿ. ஹல்லேலூயா. ಹಲ್ಲೆಲೂಯಾ. இயேசுவின் நாமத்தினால ಯೇಸುವಿನ ನಾಮದಿಂದ ஜெயிக்க கூடாத காரியம் ஒண்ணுமே இல்ல. ಜಯಿಸಲು ಆಗದಿರುವಂತ ಕಾರ್ಯಗಳು ಒಂದು ಇಲ್ಲ ಪ್ರಿಯರೇ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. அப்ப இயேசுவின் நாமத்தினால நீங்க போனீங்கன்னா கண்டிப்பா ಯೇಸುವಿನ ஜெயிச்சிடுவீங்க. ನಾಮದ ಮುಖಾಂತರವಾಗಿ ಹೋಗುವುದಾದ್ರೆ ನಿಶ್ಚಯವಾಗಿ ಜಯಶಾಲಿಗಳಾಗ್ತೀರಾ. ஹல்லேலூயா. ಹಲ್ಲೆಲೂಯಾ. இயேசுவின் நாமத்தினால நீங்க போனீங்கன்னா ಯೇಸುವಿನ ನಾಮದ ಮುಖಾಂತರ ಹೋಗುವುದಾದ್ರೆ எதிரியினுடைய பட்டயம் ಆ ಶತ್ರುಗಳ ಒಂದು ಆಯುಧ அவனுக்கே எதிரா திரும்பிடும். ಆತನಿಗೆ ಎದುರಾಗಿ ಬದಲಾಗುತ್ತದೆ. ஹல்லேலூயா. ಹಲ್ಲೆಲೂಯಾ. அவனுடைய பட்டயத்தையே எடுத்து ಆತನ ಒಂದು ಕತ್ತಿಯನ್ನು ತೆಗೆದು கோலியாத்துடைய தலையை வெட்டிட்டாரு தாவீது. ಗೋಲಿಯಾತನ ತಲೆಯನ್ನು ಕತ್ತರಿಸಿದನು ದಾವೀದನು. ஹல்லேலூயா. ಹಲ್ಲೆಲೂಯಾ. உங்களுக்கு எதிரா என்ன வேணா பண்ணட்டுமே, ನಿಮಗೆ ಎದುರಾಗಿ ಏನೇ ಮಾಡಿದ್ರು ಸರಿ, ரகசியமா செய்யட்டுமே, ಆತನು ರಹಸ್ಯವಾಗಿ ಮಾಡಿದ್ರು ಸರಿ, மந்திரங்கள் செய்யட்டுமே, ಮಂತ್ರಗಳು ಮಾಡಿದ್ರು ಸರಿ, எந்த காரியம் செஞ்சாலும் ಏನೇ ಕಾರ್ಯಗಳು ಮಾಡಿದ್ರು ಸರಿ, உங்களுக்கு கவலையே வேண்டாம். ನಿಮ್ಗೆ ಚಿಂತೆ ಬೇಡ ಪ್ರಿಯರೇ. ஹல்லேலூயா. ಹಲ್ಲೆಲೂಯಾ. எதிரியினுடைய ஆயுதம் ಶತ್ರುವಿನ ಆಯುಧ அவனுக்கே எதிராய் திரும்பும். ಆತನಿಗೆ ಎದುರಾಗಿ ಬದಲಾಗುತ್ತದೆ. ஹல்லேலூயா. ಹಲ್ಲೆಲೂಯಾ. ஏனென்றால் ಯಾಕೆಂತ ಹೇಳುವಾಗ உங்களுக்குள்ள ஜெயிக்கிறவர் இருக்கிறாரு, ನಿಮ್ಮೊಳಗೆ ಜಯವಂತವನಾಗಿ ஜெயம் கொடுக்கிறவர் ಒಬ್ಬನಿದ್ದಾನೆ, உங்களுக்குள்ளாக ಜಯ இருக்கிறாரு. ಕೊಡುವವನೊಬ್ಬನಿದ್ದಾನೆ. ஹல்லேலூயா. ಹಲ್ಲೆಲೂಯಾ. தேவனால் பிறந்த எவனும் ದೇವರಿಂದ ಆರಿಸಲ್ಪಟ್ಟವನು ಯಾವನಾದ್ರೂ ಸರಿ ஜெயிப்பான், ಜಯಿಸ್ತಾನೆ, ஜெயிப்பான்.
ஜெயிச்சாரு. ಹೀಗೆ ದಾವೀದನು ಗೋಲಿಯಾತನನ್ನ ಜಯಿಸಿದನು. இங்க நிறைய தாவீதை நான் பார்க்கிறேன். ಇಲ್ಲಿ ಅನೇಕ ದಾವೀದರನ್ನ ನೋಡ್ತಿದ್ದೇನೆ. ஆமென். ಆಮೆನ್. நீங்க எல்லாருமே தாவீது தான். ನೀವೆಲ್ಲರೂ ದಾವೀದನೇ. நீங்க ஜெயிக்க பிறந்தவர்கள். ಜಯಿಸಲು ಹುಟ್ಟಿದವರು. பிரச்சனையே பார்க்காதீங்க. ಸಮಸ್ಯೆಗಳನ್ನು ನೋಡಬೇಡ್ರಿ. இது என்னால ஜெயிக்கவே முடியாதுன்னு நினைக்காதீங்க. ಇದು ನನ್ನಿಂದ ಆಗೋದಿಲ್ಲ ಅಂತ ನೆನೆಸಬೇಡ್ರಿ. ஆண்டவர் எனக்கு ஜெயத்தை கொடுத்து விட்டார்னு சொல்லி அறிக்கை செய்யுங்க. ದೇವರು ನನಗೆ ಜಯವನ್ನ ಕೊಟ್ಟಿದ್ದಾನೆ ಅಂತ ಆಮೋದಿಸ್ರಿ. ಯೇಸುವಿನ ನಾಮத்தினால ಯೇಸುವಿನ ನಾಮದಿಂದ ಎಲ್ಲವற்றையும் ஜெயிக்க ಎಲ್ಲವನ್ನ ಜಯಿಸಲು எனக்கு பலன் உண்டுன்னு சொல்லிட்டே இருங்க. ನನಗೆ ಶಕ್ತಿ ಉಂಟು ಎಂಬುದಾಗಿ ಹೇಳಿರಿ. ஹல்லேலூயா. ಹಲ್ಲೆಲೂಯಾ. நீங்க ஜெயித்து எழும்பிடுவீங்க. ನೀವು ಜಯಶಾಲಿಗಳಾಗ್ತೀರಾ. நீங்க ஜெயிக்கிறது மாத்திரம் இல்ல, ನೀವು ಜಯಿಸೋದು ಮಾತ್ರವಲ್ಲ, அநேக தோத்து போயிருக்கிறவங்களையும் ಅನೇಕರು ಸೋತು ಹೋದವರನ್ನ அவங்களையும் நீங்க ஜெயிக்க வச்சிருவீங்க. ಅವರನ್ನ ಸಹ ಜಯಶಾಲಿಗಳಾಗಿ ಬದಲಾಯಿಸ್ತೀರಾ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. ஜெய கிறிஸ்து உங்களுக்குள்ளாக இருக்கிறார். ಜಯದ ಕ್ರಿಸ್ತನು ನಿಮ್ಮೊಳಗೆ ವಾಸವಾಗಿದ್ದಾನೆ ಪ್ರಿಯರೇ. ஆமென். ಆಮೆನ್. இது ஒரு நாள் நீங்க மறக்கவே கூடாது. ಒಂದು ಕ್ಷಣ ಸಹ ನೀವು ಇದನ್ನ ಮರೆಯಲೇಬಾರದು. சொல்லிட்டே இருங்க. ಹೇಳುತ್ತಲೇ ಇರಿ. எப்ப நீங்க சொல்லிட்டே இருக்கீங்களோ, ಯಾವಾಗೆಲ್ಲ ನೀವು ಹೇಳ್ತಾನೆ ಇರ್ತೀರೋ, எழுதிட்டே இருக்கீங்களோ, ಹೇಳ್ತಾನೆ ಇರ್ತೀರೋ, அதை நீங்க மறக்கவே மாட்டீங்க. ಅದನ್ನ ನೀವು ಮರೆಯೋದೇ ಇಲ್ಲ. எல்கேஜி ஸ்டூடெண்ட் பாத்திருக்கீங்களா? ಈ LKG ಸ್ಟೂಡೆಂಟ್ ಅನ್ನ ನೋಡಿದ್ದೀರಾ? தானே அது ஈஸி தானே. ஆனாலும் அவங்க என்ன பண்ணுவாங்க, எழுதிக்கிட்டே இருப்பாங்க ஏன்னு. ಏ ಅನ್ನೋದು ಈಸಿನೇ, ಆದ್ರೂ ಅವ್ರು ಬರಿತಾನೇ ಇರ್ತಾರೆ, சொல்லிட்டே இருப்பாங்க, ಅದನ್ನ ಹೇಳ್ತಾನೆ ಇರ್ತಾರೆ, எழுதிக்கிட்டே இருப்பாங்க. ಅದನ್ನ ಬರಿತಾನೇ ಇರ್ತಾರೆ. லாஸ்ட் வரைக்கும் அவருக்கு மறக்கவே மறக்காது. ಅದು ಕೊನೆಯ ತನಕ ಅದು ಮರೆಯೋದಿಲ್ಲ. ஹல்லேலூயா. ಹಲ್ಲೆಲೂಯಾ. நீங்களும் அறிக்கை செஞ்சு விசுவாச அறிக்கை செஞ்சுட்டே இருங்க. ನೀವು ವಿಶ್ವಾಸದ ಅರಿಕೆ ಮಾಡುತ್ತಲೇ ಇರಿ. சொல்லிட்டே இருங்க. ನಿಮ್ಮಿಂದ ಸಾಧ್ಯ ಎಂಬುದಾಗಿ ಹೇಳುತ್ತಲೇ ಇರಿ. ನೀವು ಜಯಶಾಲಿಗಳಾಗ್ತೀರಾ. ಆಮೆನ್. ಆಮೆನ್. ஹல்லேலூயா. ಹಲ್ಲೆಲೂಯಾ. கர்த்தருடைய நாமம் மகிமைப்படுவதாக. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. எங்க டீமுக்காக நீங்க ஜெபிச்சுக்கோங்க. ನಮ್ಮ ಟೀಮ್ಗಾಗಿ ನೀವು ಪ್ರಾರ್ಥನೆ ಮಾಡಿರಿ. இந்த மாதிரி 6 மாசத்துக்கு ஒரு தடவை நாங்க புது ಟೀಮ್ ಉರುವಾಕಿ ಅವೆಲ್ಲ ಹಂಚಿட்டே இருக்காங்க. ಹೀಗೆ 6 ತಿಂಗಳು ಒಮ್ಮೆ ಹೊಸ ಟೀಮ್ಗಳಾಗಿ ರೂಪಿಸಿ ಹೊರ ಕಳಿಸುವವರಾಗಿದ್ದೇವೆ. ಅನೇಕ ಶಿಷ್ಯರುಗಳು ಎಳುம்பிட்டு இருக்காங்க. ಅವರು ಶಿಷ್ಯರಾಗಿ ಎದ್ದೇಳುವವರಾಗಿದ್ದಾರೆ. எங்க லீடர்ஸ்க்காக எல்லாத்துக்காக ஜெபித்துக்கொள்ளுங்க. ನಮ್ಮ ಲೀಡರ್ಸ್ಗಳಿಗಾಗಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿ. இந்த வாய்ப்பு கொடுத்த ಈ ಸಮಯವನ್ನು ಕೊಟ್ಟಂತ ಪಾಸ್ಟರ್ ಅಯ್ಯ ಅವರಿಗೂ, ನಮ್ಮ ಹಿರಿಯ ಬೋಧಕರಿಗೂ, ನಮ್ಮ ಪಾಸ್ಟರ್ ಅಮ್ಮವರಿಗೂ, ಪಾಲ್ ಪಾಸ್ಟರ್ ಅವರಿಗೂ, ನಮ್ಮ ಪಾಲ್ ಪಾಸ್ಟರ್ ಅವರಿಗೂ, ಎಲ್ಲರಿಗೂ, ನಮ್ಮ ಸಭೆಯ ಎಲ್ಲ ವಿಶ್ವಾಸಿಗಳಿಗೂ என்னுடைய மனமார்ந்த நன்றியை தெரிவித்து ನನ್ನ ಹೃದಯಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. கர்த்தருடைய நாமம் மகிமைப்படுவதாக. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. இதுவரைக்கும் அநேக காரியங்களை நாம் பார்த்தோம், கேட்டோம். கர்த்தர் செய்த நன்மைகளை நாம் அறிந்து கொண்டிருக்கிறோம். ಇದುವರೆಗೂ ಅನೇಕ ಕಾರ್ಯಗಳನ್ನು ನೋಡಿದೆವು, ಕೇಳಿದೆವು. ದೇವರು ಮಾಡಿದಂತ ಉಪಕಾರಗಳನ್ನೆಲ್ಲವನ್ನ ನಾವು ಅನುಭವಿಸಿದೆವು. கர்த்தர் இந்த நாளிலே அவருடைய நாமம் மகிமைப்பட்டதற்கு நான் நன்றி செலுத்துகிறேன். ದೇವರಿಗೆ ಈ ದಿನದಲ್ಲಿ ಮಹಿಮೆ ಪಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. வந்த வைவம் அந்த ಟೀಮ್ಗಾಗಿ தொடர்ந்து நாம் ஜெபிக்க வேண்டும். ಬಂದಂತ ವೈವಂ ಟೀಮಿಗಾಗಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ஆரம்பத்தில் இவர்கள் வந்தபோது, ಆರಂಭದಲ್ಲಿ ಇವರು ಬಂದಾಗ ನಾನು ಯೋಚನೆ ಮಾಡಿದೆ, இவங்கெல்லாம் வாலிப பிள்ளைங்க, ಎಲ್ಲ ಯುವಕ ಮಕ್ಕಳು என்ன பண்ணிட்டு போறானுங்களோ தெரியல, ಏನ್ ಮಾಡ್ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. நான் 45 வருஷமா இந்த ஊழியத்துல இருக்கிறேன். 45 ವರ್ಷದಿಂದ ಈ ಸೇವೆಯಲ್ಲಿದ್ದೇನೆ. எவ்வளோ படாத பாடெல்லாம் பட்டு இந்த ஊழியத்தை கட்டி இருக்கிறேன். ಎಷ್ಟೋ ಪಡದೇ ಇರುವಂತ ಪಾಡುಗಳನ್ನೆಲ್ಲ ಪಟ್ಟು ಈ ಸೇವೆಯನ್ನ ಕಟ್ಟಿದ್ದೇನೆ. எங்கேயோ இருந்து வந்திருக்கிறாங்க, ಎಲ್ಲಿಂದೋ ಬಂದಿದ್ದಾರೆ. கொஞ்சம் உஷாரா தான் இருக்கணும், ಸ್ವಲ್ಪ ಹುಷಾರಾಗಿರ್ಬೇಕು என்று நான் யோசித்த. 2வது ஒரு சில இடத்துல சொல்லியிருந்தேன். ಕೆಲವು ಯೋಚನೆ ಮಾಡಿದೆ, ಮತ್ತೆ ಕೆಲವರು ಬಳಿ ಹೇಳಿದ್ದೆ. ஏன்னா அவங்க வந்து போயிடுறவங்க, அவங்க ಯಾಕೆಂದ್ರೆ ಅವರು ಬಂದು ಹೋಗುವವರಾಗಿರ್ತಾರೆ. ನಾನು இங்கே இருக்கிறவன், ನಾನು ಇಲ್ಲೇ ಇರುವವನು. ஹல்லேலூயா. ಹಲ್ಲೆಲೂಯಾ. சோ இருந்தாலும் கர்த்தர் நல்லவராய் இருந்திருக்கிறார். ಇದ್ದರೂ ದೇವರು ಒಳ್ಳೆಯವನಾಗಿದ್ದಾನೆ. அவர்கள் இருந்த நாட்களிலே ஜெபிக்கவும் பாடவும் ஆண்டவருடைய நாமத்தை மகிமைப்படுத்தவும் கர்த்தர் உதவி செய்திருக்கிறார். ಅವರು ಇದ್ದಂತ ದಿನಗಳಲ್ಲಿ ದೇವನಾಮನ ಹಾಡಲು, ಸ್ತುತಿಸಲು, ದೇವನಾಮನ ಮಹಿಮೆ ಪಡಿಸಲು ಸಹಾಯಕರಾಗಿದ್ದರು. நான் ಟೆಲಿಫೋನ್ பண்ணி எங்க சஞ்சய் காந்தி நகர் சபையில கேட்டேன். ನಾನು ಕರೆಯನ್ನು ಕೊಟ್ಟು ಸಂಜಯ್ ಗಾಂಧಿ ಸಭೆಯಲ್ಲಿ ಕೇಳಿದೆ. ஒரு நல்ல ரிப்போர்ட் அவர்கள் சொன்னார். ಒಂದು ಒಳ್ಳೆ ರಿಪೋರ್ಟ್ ಅನ್ನು ಅವರು ಕೊಟ್ಟರು. ஹல்லேலூயா. ಹಲ್ಲೆಲೂಯಾ. இந்த நாட்களிலே நம்ம சபையில இருக்கிற வாலிப பிள்ளைகள் கூட இதை பார்த்து
நீங்களும் கர்த்தருடைய ஊழியத்தை செய்யும்படி உங்களை அர்ப்பணிக்கும்படி உங்களை அன்பாக கேட்டுக்கொள்கிறேன். ನಮ್ಮ ಸಭೆಯಲ್ಲಿರುವಂತಹ ಯುವಕ ಮಕ್ಕಳು ಈ ಕಾರ್ಯಗಳನ್ನು ನೋಡಿ ನೀವು ದೇವರ ಕಾರ್ಯಗಳಿಗೆ ಉಪಯೋಗವುಳ್ಳ ಮಕ್ಕಳಾಗಿ ಕಾಣಲ್ಪಡಬೇಕು. நல்ல செய்தியை அவர் கொடுத்தாருங்க. ಒಳ್ಳೆ ಸಂದೇಶವನ್ನ ಅವರು ಕೊಟ್ಟರು. நீங்களும் நானும் உலகத்தை ஜெயிக்கிறவர்களாய் நாம் பிறந்திருக்கிறோம். ನೀವು ನಾವು ಲೋಕವನ್ನ ಜಯಿಸುವವರಾಗಿ ಹುಟ್ಟಿದವರು. இயேசுவின் நாமத்தினாலே எல்லாவற்றிலிருந்தும் நாம் விடுதலையாக ஜெயிக்க கர்த்தர் நமக்கு உதவி செய்வார். ಯೇಸುವಿನ ನಾಮದಿಂದ ಎಲ್ಲದಿಂದ ಬಿಡುಗಡೆ ಹೊಂದಿಕೊಳ್ಳಲು ಜಯಿಸಲು ನಾವು ಹುಟ್ಟಿದವರಾಗಿದ್ದೇವೆ. பாருங்க, சாதாரணமான ஒரு தாவீது எப்படி ஜெயித்தான் என்று. ನೋಡ್ರಿ, ಸಾಧಾರಣವಾದಂತ ದಾವೀದನು ಹೇಗೆ ಜಯಿಸಿದನು ஒரு ಎಂಬುದಾಗಿ. தம்பி ஒரு நல்ல சாட்சி சொன்னார். ಇಲ್ಲಿ ಒಂದು ಹುಡುಗ ಒಳ್ಳೆ ಸಾಕ್ಷಿಯನ್ನು ಹೇಳಿದ. பாவத்தின் அடிமைத்தனத்தில் இருந்த என்னை ಒಂದು ಪಾಪದ ದಾಸತ್ವದಲ್ಲಿ ಇದ್ದಂತ ನನ್ನನ್ನ ஆண்டவர் என்னை விடுதலையாக்கினார். ದೇವರು ಬಿಡುಗಡೆ ಮಾಡಿದನು. ஹல்லேலூயா. ಹಲ್ಲೆಲೂಯಾ. ஒருவன் கிறிஸ்துக்குள் இருந்தால் புது சிருஷ்டியாய் ಒಬ್ಬನು ಕ್ರಿಸ್ತನಲ್ಲಿ ಇದ್ದರೆ ಹೊಸ ಸೃಷ್ಟಿಯಾಗಿ ಬದಲಾಗುತ್ತಾನೆ. பழையவைகள் ஒழிந்தன, எல்லாம் புதிதாயின. ಹಳೆವುಗಳು ಹೋಗಿ ಎಲ್ಲ ಹೊಸದಾಗಿ ಬದಲಾಗುತ್ತದೆ. ஆக இந்த டீமுக்காக எல்லா கரங்களை தட்டி ಎಲ್ಲರೂ ಈ ಟೀಮ್ಗಾಗಿ ಬಲವಾಗಿ ಕರೆಗಳನ್ನು ತಟ್ಟೋಣ. நம்ம இது ஆலிஸ் வந்து சாட்சி ಆಲಿಸ್ ಅವರು ಸಾಕ್ಷಿ ಹೇಳಿದ್ರು. ரொம்ப சந்தோஷம், ಬಹಳ ಸಂತೋಷ. ரீட்டா அம்மா ஆலிஸ் அவர்களுக்கு நாங்க சொல்லுகிற ஆலோசனை, ರೀಟಾ ಅವ್ರಿಗೆ ಆಲಿಸ್ ಅವ್ರಿಗೆ ಹೇಳುವಂತ ಆಲೋಚನೆ, ஒரு மாயான உலகத்துல நாம் வாழ்கிறோம். ಒಂದು ಮಾಯವಾದ ಲೋಕದಲ್ಲಿ ನಾವು உலகம் ಜೀವಿಸುವವರಾಗಿದ್ದೇವೆ. நமக்கு நிரந்தரம் அல்ல. ಲೋಕ ನಮಗೆ ನಿರಂತರವಲ್ಲ. நீங்க எந்த விதத்திலும் சோர்ந்து போக கூடாது. ಯಾವ ವಿಧದಲ್ಲೂ ನೀವು ಸೋತು ಹೋಗಬೇಡ್ರಿ. தைரியமா இருங்க. ಧೈರ್ಯವಾಗಿರಿ. எனி டைம், எந்த நேரத்திலும் உங்களுக்கு உதவி செய்ய உங்களோடு நிற்க நாங்கள் ஆயத்தமாயிருக்கிறோம். ಯಾವ ಸಮಯದಲ್ಲಿ ನಿಮ್ಮೊಟ್ಟಿಗೆ ಇರಲು ಸಹಾಯ ಮಾಡಲು ನಾವು ಸಿದ್ಧತೆ ಉಳ್ಳವರಾಗಿದ್ದೇವೆ. அவர்களுக்கு மட்டுமல்ல, ಅವರಿಗೆ ಮಾತ್ರವಲ್ಲದೆ நம்ம சபையில் இருக்கிற எல்லாருக்கும் நான் சொல்லுகிறேன், ನಮ್ಮ ಸಭೆಯಲ್ಲಿರುವಂತಹ ಎಲ್ಲಾ ವಿಶ್ವಾಸಿಗಳಿಗೆ எனி ಹೇಳುವುದೇನೆಂದರೆ, டைம் we are available to do anything for you people. ಯಾವ ಸಮಯದಲ್ಲೂ ಏನು ಮಾಡಲು ನಾವು ನಿಮಗೆ ಮುಂದಾಗಿರ್ತೇವೆ. நாம் ஒருவருக்கு ஒரு ஆலோசனை கொடுத்து, ಒಬ್ಬರಿಗೊಬ್ಬರು ಆಲೋಚನೆಯನ್ನು ಕೊಟ್ಟು, ஒருவர் பாரத்தை ஒருவர் சுமந்து, ಒಬ್ಬರ ಭಾರವನ್ನು ಒಬ್ಬರು ಹೊರುವವರಾಗಿ, ஒருவரில் ஒருவர் அன்பு கூர்ந்து ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಉಳ್ಳವರಾಗಿ இந்த உலகத்தில் வாழ வேண்டியது ಈ அவசியமாಗಿದೆ. ಲೋಕದಲ್ಲಿ ಜೀವಿಸುವುದು ಅವಶ್ಯವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವನು. அது மாத்திரமல்ல, ಅದು ಮಾತ್ರವಲ್ಲದೆ இந்த 2 வாரமாக ಈ 2 ವಾರಗಳವಾಗಿ நம்ம டீமுக்கு ஆகாரம் கொடுத்த நம்ம விசுவாச குடும்பங்களுக்கு நான் நன்றி செலுத்த கடமை. ನಮ್ಮ ಟೀಮಿಗೆ ಆಹಾರವನ್ನು ಕೊಟ್ಟಂತ ವಿಶ್ವಾಸಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. I am really thankful to all our believers, those who are helped to this team. ನಮ್ಮ ದೇವರ ಮಕ್ಕಳ ಈ ಒಂದು ಟೀಮ್ಗೆ ಹೆಲ್ಪ್ ಮಾಡಿದ್ದಕ್ಕಾಗಿ ನಾನು ಬಹಳ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. இந்த காலகட்டங்கள் ரொம்ப கஷ்டமான நாட்கள். ಈ ಕಾಲಗಳಲ್ಲಿ ಬಹಳ ಕಷ್ಟಕರವಾದ ದಿನಗಳಿದೆ. உயர்ந்த காலங்களாய் காணப்படுகிறது. ಎಲ್ಲ ಬೆಲೆ ಉಳ್ಳ ಒಂದು ಕಾರ್ಯಗಳು ಆಗಿವೆ. இப்படிப்பட்ட சூழ்நிலையின் மத்தியில கூட ಇಂಥ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲೂ ಸಹ நீங்கள் அன்பாய் அவர்களை ஏற்றுக்கொண்டு ನೀವು ಪ್ರೀತಿಯಾಗಿ ಅವರನ್ನು ಆಹ್ವಾನಿಸಿ நல்ல ஆகாரத்தை சமைத்து கொடுத்து ಒಳ್ಳೆ ಆಹಾರಗಳನ್ನ ಸಿದ್ಧತೆ ಮಾಡಿಕೊಟ್ಟು அவர்களை உற்சாகப்படுத்தினதற்கு நான் நன்றி செலுத்துகிறேன். ಅವರನ್ನು ಉತ್ಸಾಹಪಡಿಸಿದ್ದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. சொல்றாங்களே, இருந்த 15 நாளும் நாங்க நான்வெஜ் தான் சாப்பிட்டிருக்கோம். ಅವರು ಹೇಳಿದ ಹಾಗೆ ಆ 15 ದಿನಗಳು ನಾನ್ ವೆಜ್ ಅನ್ನೇ ತಿಂದಿದ್ದೇನೆ ಅಂತ ಹೇಳಿದ್ರು. ஹல்லேலூயா. ஹல்லேலூயா. நீங்கள் இந்த சிறியரில் யாருக்கு எதை செய்தீர்களோ அது எனக்கு செய்தீர்கள் என்று ஆண்டவர் சொல்றார். ನೀವು ಈ ಚಿಕ್ಕವರಿಗೆ ಏನನ್ನ ಮಾಡ್ತೀರೋ ಅದು ನನಗೆ ಮಾಡಿದಂತಾಗುತ್ತದೆ. ஆண்டவருக்காக எதையும் செய்ய நாம் ஆயத்தமா இருக்கிறோம். ನಮ್ಮ ದೇವರಿಗಾಗಿ ಏನಾದ್ರೂ ಮಾಡಲು ನಾವು ಯಾವಾಗಲೂ ಸಿದ್ಧತೆ ಉಳ್ಳವರಾಗಿರಬೇಕು. வந்ததில்லை, ஒன்று கொண்டு ನಾವು போகிறது. ಏನು ತಂದಿಲ್ಲ, ಏನು ಹೊತ್ಕೊಂಡು ಹೋಗೋದಿಲ್ಲ. ஹல்லேலூயா. ஹல்லேலூயா. கர்த்தருடைய நாமம் மகிமைப்படுவதாக. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. தொடர்ந்து கர்த்தருடைய பணிக்காக, ஊழியத்துக்காக செய்ய ஆயத்தமா இருங்கள் என்று உங்களுக்கு நான் சொல்லுகிறேன். ದೇವರ ಕಾರ್ಯಗಳಿಗಾಗಿ, ಸೇವೆಗಳಿಗಾಗಿ ನೀವು ಎಲ್ಲರೂ ಸಿದ್ಧತೆ ಉಳ್ಳವರಾಗಿರಬೇಕಾಗಿ ಕೇಳಿಕೊಳ್ಳುತ್ತೇನೆ. ஹல்லேலூயா. ஹல்லேலூயா. வேற எதுனா இருக்கா? Anything else? கர்த்தர் நல்லவர். ದೇವರು ಒಳ್ಳೆಯವನು. ஆல்ரெடி நாம் சமயத்தை இழந்திருக்கிறோம். ಆಗಲೇ ಸಮಯವನ್ನು ಕಳೆದುಕೊಂಡಿದ್ದೇವೆ. கர்த்தர் சித்தமானால் வருகிற நாட்களிலே உங்களோடு பேச கர்த்தர் எனக்கு உதவி செய்வார். ದೇವರ ಚಿತ್ತವಾದ್ರೆ ಬರುವ ದಿನಗಳಲ್ಲಿ ನಿಮ್ಮೊಟ್ಟಿಗೆ ಮಾತನಾಡಲು ನಾನು ಸಿದ್ಧತೆ ಉಳ್ಳವನಾಗಿದ್ದೇನೆ. விசேஷமாய் நம்ம சபையில் இருக்கிற எல்லா வாலிப பிள்ளைகள் ஆவிக்குரிய பிள்ளைகளாய், விசுவாச பிள்ளைகளாய் நீங்கள் காணப்பட வேண்டும். ವಿಶೇಷವಾಗಿ ನಮ್ಮ ಸಭೆಯ ಮಕ್ಕಳು ಎಲ್ಲರೂ ಆತ್ಮಿಕ ವಿಶ್ವಾಸಿಗಳ ಮಕ್ಕಳಾಗಿ ಕಾಣಲ್ಪಡಬೇಕು. நம்ம அம்மா அவங்கள பார்க்கிறது சந்தோஷம். யாரு? மிஸ்ஸஸ் சதானந்தா அம்மா. அவங்க பேர் என்ன? ஓகே. அவங்க அம்மா, உங்க வயசு என்ன? 45 மாதிரி இருக்கிறீங்க இப்போ.
எல்லாம் ஜோரா கரங்களை தட்டுங்க. ಅವರಿಗಾಗಿ ಬಲವಾಗಿ ಕರಗಳನ್ನು ரொம்ப நாளா அவங்கள பார்க்கல. ಬಹಳ ದಿನದಿಂದ ಅವರನ್ನು ನೋಡ್ಲಿಲ್ಲ. அதிகமா நேசிப்பாங்க. ಬಹಳವಾಗಿ ನನ್ನನ್ನು ಪ್ರೀತಿ ಮಾಡ್ತಾರೆ. கர்த்தர் அவர்களுக்கு ஆயுசு நாட்களை கூட்டி கொடுத்திருக்கிறார். ದೇವರು ಅವರಿಗೆ ಆಯುಷ್ ಕಾಲಗಳನ್ನು ಕೂಡಿಸಿ இந்த ಕೊಟ್ಟಿದ್ದಾರೆ. நாளிலே அவர்களை பார்க்கிறது எனக்கு மிகுந்த மகிழ்ச்சி. ಈ ದಿನದಲ್ಲಿ ಅವರು ನೋಡೋದು ನನಗೆ ಬಹಳ ಸಂತೋಷ. So I want to thankful to each and everyone in our church. ನನ್ನ ಸಭೆಯಲ್ಲಿರುವಂತ ಎಲ್ಲರಿಗೂ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. நம்ம பாஸ்டர் அவங்க சொன்னது போல நீங்கள் எப்பொழுதும் சந்தோஷமா இருங்க. ನಮ್ಮ ಪಾಸ್ಟರ್ ಹೇಳಿದ ಪ್ರಕಾರ ಯಾವಾಗಲೂ ಸಂತೋಷ ಉಳ್ಳವರಾಗಿರಿ. தைரியமா இருங்க. ಧೈರ್ಯವಾಗಿರಿ. விசுவாசமா இருங்க. ವಿಶ್ವಾಸ ಉಳ್ಳವರಾಗಿರಿ. கர்த்தருக்காக எதையும் செய்ய ஆயத்தமா இருங்க. ದೇವರಿಗಾಗಿ ಏನಾದ್ರೂ ಮಾಡಲು ಯಾವಾಗಲೂ ಸಿದ್ಧತೆ ಉಳ್ಳವರಾಗಿರಿ. ದಯವಿಟ್ಟು ನಮ್ಮ ಟೀಮ್ ಮುನ್ನಾಲ வரும்படி கேட்டுக்கொள்கிறேன். ದಯಮಾಡಿ ನಮ್ಮ ಟೀಮ್ ಮುಂದಾಗಿ ಬರಬೇಕಾಗಿ ಕೇಳ್ಕೊಳ್ತೇನೆ. YYM ಟೀಮ್. ಓಕೆ ಪ್ಲೀಸ್ ಕಮ್. Yeah, Papal, come. You can give. வா. அல்ல பேர் எழுதிருக்கா? இல்ல. ಬಲವಾಗಿ ಕರಗಳನ್ನು ತಟ್ಟೋಣ. ಓಕೆ, நாம் யாவரும் எழுந்திருப்போம். அப்படியே ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. எல்லாரும் அப்படியே எழுந்திருப்போம். ಹಾಗೆ ಎದ್ದು ನಿಂತುಕೊಳ್ಳೋಣ. நாம் ஜெபத்தோடு கூட இந்த கூட்டத்தை நாம் முடிக்கலாம். ನಾವು ಪ್ರಾರ್ಥನೆ ಮುಖಾಂತರವಾಗಿ ಕೂಟವನ್ನು ಮುಕ್ತಾಯ ಮಾಡೋಣ. ஆண்டவர் செய்த நன்மைகளுக்கு நாம் நன்றி செலுத்த கடமைப்பட்டிருக்கிறோம். ದೇವರು ಮಾಡಿದಂತ ಉಪಕಾರಗಳಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. அவர் செய்த நன்மைகள் ஏராளமா இருக்கிறது. ಆತನು ಮಾಡಿದಂತ ಉಪಕಾರಗಳು ಹೇರಳವಾಗಿವೆ. இந்த நாட்களிலே நம்முடைய சபையிலே கர்த்தர் ಅನೇಕ ವಿಧமான ನನ್ಮೆಯಾನ ಕಾರ್ಯங்களை ಕರ್ತರು செய்திருக்கிறார். ಈ ದಿನಗಳಲ್ಲಿ ನಮ್ಮ ಸಭೆಯಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಸೋತು ಹೋದ ಆತ್ಮಮಕ್ಕಳை உயிர்ப்பித்திருக்கிறார். ಸೋತು ಹೋದಂತ ಆತ್ಮಗಳನ್ನು ಉಜ್ಜೀವನ ಪಡಿಸಿದ್ದಾನೆ. நீங்கள் உலகத்தை ஜெயிக்கிறவர்கள் என்பதை நமக்கு ஞாபகப்படுத்தியிருக்கிறார். ಈ ಲೋಕವನ್ನ ಜಯಿಸುವವರು ಎಂಬುದಾಗಿ ಜ್ಞಾಪಕಪಡಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಬಾಯಿಗಳು ತೆರೆದು ಸ್ತೋತ್ರ ಮಾಡೋಣ. ಎಲ್ಲರೂ ಬಾಯಿಗಳನ್ನು ತೆಗೆದು ಸ್ತೋತ್ರ ಸ್ತುತಿಗಳನ್ನು ಮಾಡೋಣ. ಎಲ್ಲರೂ ಸ್ತೋತ್ರ ಸ್ತುತಿಗಳನ್ನು ಮಾಡುತ್ತಾ ಇರೋಣ. ಸ್ತೋತ್ರ ಹೇಳುತ್ತಾ ಇರೋಣ. யாரும் அமைதலா இருக்க கூடாது. எல்லாரும் ஸ்தோத்திரம் பண்ணுங்க. ஆண்டவருக்கு நன்றி செலுத்துங்க. அல்லேலூயா, அல்லேலூயா, அல்லேலூயா. ஸ்தோத்திரம், 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 ஸ்தோத்திரம். இயேசுவின் ரத்தம் ஜெயம், இயேசுவின் ரத்தம் ஜெயம். ரத்தத்தால் ஜெயம், ரத்தத்தால் ஜெயம். ஹல்லேலூயா, ஹல்லேலூயா, ஹல்லேலூயா. ஹல்லேலூயா, ஹல்லேலூயா.
அளவுக்கு வழிநடத்தி கொண்டு வருகிற எங்கள் நல்ல ஆண்டவரே, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ದಾರಿ ನಡೆಸುತ್ತಾ ಬರುವಂತ உம்மை ದೇವರೇ, துதிக்கிறோம், உம்மை ஸ்தோத்திரிக்கிறோம், உம்மை வாழ்த்துகிறோம். ನಿಮ್ಮನ್ನು ಸ್ತುತಿ ಮಾಡಿ ವಂದಿಸುತ್ತೇವಪ್ಪ. இந்த நாளுக்காய், இந்த ஆராதனைக்காய் நாங்கள் நன்றி ಈ செலுத்துகிறோம். ದಿನಕ್ಕಾಗಿ ಆರಾಧನೆಗಾಗಿ ಸ್ತೋತ್ರ ಮಾಡುತ್ತೇವೆ. நம்முடைய பிள்ளைகள் இந்த இடத்துல அப்பா அருமையாக பாடி சாட்சி சொல்லி கர்த்தருடைய வார்த்தைகளை பேசி மகிமைப்படுத்தி இருக்கிறார். ಮಕ್ಕಳು ಸುಂದರವಾಗಿ ಹಾಡುತ್ತಾ ಸಾಕ್ಷಿ ಹೇಳುತ್ತಾ ದೇವರ ವಾಕ್ಯವನ್ನ ಹಂಚಿದ್ದಾರಪ್ಪ. இப்படிப்பட்ட ஆத்துமாக்களை எங்கள் சபையில நீ கொண்டு வந்ததற்காக நாங்கள் நன்றி ಇಂಥ சொல்லுகிறோம். ಆತ್ಮಗಳ ನಮ್ಮ ಸಭೆಗೆ ಕರೆ ತಂದದಕ್ಕಾಗಿ ನಾವು ಸ್ತೋತ್ರಗಳನ್ನು தொடர்ந்து ಮಾಡುತ್ತೇವೆ. அவர்களை ஊழியத்தில் எடுத்து நீர் ನೀವು பயன்படுத்தி ಹೀಗೆ ಸೇವೆಯಲ್ಲಿ ಅವರನ್ನು ಎತ್ತಿ ಉಪಯೋಗಿಸಬೇಕಾಗಿ அவர்கள் ಬೇಡುತ್ತೇವೆ. எங்கெல்லாம் போகிறார்களோ ಅವರೆಲ್ಲ ಹೋಗುತ್ತಾರೋ அவர்களை கொண்டு நீர் பேசும்படியாய் நான் ಅವರ ஜெபிக்கிறேன். ಮುಖಾಂತರವಾಗಿ ಮಾತನಾಡಬೇಕಾಗಿ அவர்களை கொண்டு ಕೇಳಿಕೊಳ್ಳುತ್ತೇವೆ. இந்த தேசத்தை ரட்சிக்கும்படியாய் ಅವರ ஜெபிக்கிறேன். ಮುಖಾಂತರವಾಗಿ ದೇಶವನ್ನ ರಕ್ಷಿಸಬೇಕಾಗಿ ಪ್ರಾರ್ಥನೆ அவருடைய ಮಾಡ್ತೇವೆ. எண்ணங்கள் திட்டங்கள் எல்லாம் நிறைவேறும்படியாய் ಅವರ ஜெபிக்கிறேன். ಎಲ್ಲಾ ಯೋಚನೆಗಳು ಉದ್ದೇಶಗಳು ನೆರವೇರಬೇಕಾಗಿ ಪ್ರಾರ್ಥನೆ அன்றைக்கு ಮಾಡ್ತೇನೆ. தாவீதை எப்படி நீர் அபிஷேகம் பண்ணினீர், ಆ ದಿನದಲ್ಲಿ ದಾವೀದನ ಹೇಗೆ ಅಭಿಷೇಕ ಮಾಡಿದ್ರು அதே ಸ್ವಾಮಿ, வண்ணமாய் அபிஷேகம் ಅದೇ செய்து ಪ್ರಕಾರವಾಗಿ ಅಭಿಷೇಕ தொடர்ந்து ಮಾಡಬೇಕು. இப்படி ஊழியத்தில் பயன்படுத்தும். ಅವ್ರು ಹೀಗೆ ಸೇವೆಯಲ್ಲಿ ಉಪಯೋಗವಾಗಿ ಕಾಣಲ್ಪಡಬೇಕು. சபையார் அனைவரையும் உம்முடைய கரத்தில் ನಮ್ಮ ஒப்புக்கொடுக்கிறேன். ಸಭೆಯ ಎಲ್ಲರನ್ನ ನಿನ್ನ ಹಸ್ತದಲ್ಲಿ எங்கள் ಒಪ್ಪಿಸಿಕೊಳ್ಳುತ್ತೇವೆ. சபையில் இருக்கிற எல்லா மொழி பேசுகிற மக்களை நீர் ನಮ್ಮ ஆசீர்வதி. ಸಭೆಯಲ್ಲಿ ಎಲ್ಲಾ ಭಾಷೆಗಳನ್ನು ಮಾತನಾಡುವಂತ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ. எங்கள் சபை நாளுக்கு நாள் வளரட்டும் ನಮ್ಮ ஆண்டவரே. ಸಭೆ ದಿನ ದಿನಕ್ಕೆ ಅಭಿವೃದ್ಧಿಯಾಗಿ ஒரு ಕಾಣಲ್ಪಡಬೇಕು. பெருத்த ஆசீர்வாதத்தை சபையில காண ಒಂದು உதவி. ಬಹಳ ದೊಡ್ಡ ಆಶೀರ್ವಾದ ನಮ್ಮ ಸಭೆಯಲ್ಲಿ ಕಾಣಲ್ಪಡಲಿ ಸ್ವಾಮಿ. மறுபடியும் நாங்கள் கூடி வரும்படி ಮತ್ತೆ ನಾವು ಕೂಡಿ ಬರುವವರೆಗೆ உம்முடைய கிருபை எங்களோடு கூட இருக்கட்டும். ನಿಮ್ಮ ಕೃಪೆ ನಮ್ಮೊಟ್ಟಿಗಿರಲಪ್ಪ. ஆசீர்வதியும், ಆಶೀರ್ವದಿಸಿ, பலப்படுத்தும், ಬಲಪಡಿಸಿರಿ, தைரியப்படுத்தும். ಧೈರ್ಯಪಡಿಸಿರಿ. உம்முடைய திருக்கரத்தில் ஒப்பு ನಿಮ್ಮ கொடுக்கிறோம். ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. இயேசுவின் மூலமாக கேட்கிறோம் பிதாவே. ಯೇಸುವಿನ ಮುಖಾಂತರವಾಗಿ ಬೇಡುತ್ತೇವೆ எல்லா ತಂದೆ. கரங்களை தட்டி கர்த்தரை ಎಲ್ಲರೂ ಕರಗಳನ್ನು ತಟ್ಟುತ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. என் ஆத்துமாவே கர்த்தரை ஸ்தோத்திரி, கர்த்தநாமத்தை ஸ்தோத்திரி. என் ஆத்துமாவே கர்த்தரை ஸ்தோத்திரி, அவர் செய்த சகல உபகாரங்களையும் மறவாதே. ஆமென். நமது ஆண்டவரும் உலக இரட்சகருமாகிய இயேசு கிறிஸ்துவினுடைய கிருபையும் பிதாவாகிய தேவனுடைய அன்பும் பரிசுத்தாவியானவருடைய அந்யோன்ய ஐக்கியமும் நம் அனைவரோடும் கூட இன்றும் என்றும் சதா காலங்களிலும் நிலைத்து நிற்பதாக. அல்லேலூயா, Hallelujah. அல்லேலூயா. Send your offerings to Christ the King Ministries, Indian Bank, RMV 2nd Stage, BEL Road Branch, Bangalore, India. Account number 439796886. IFSC code ID IB 000R050. MICR code 5600190008. For more details, contact 988-6869-714, 8050-11600.